ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀವು ಮಾಡುವಂಥ ಸಂಕಲ್ಪ ಧರ್ಮ ಮಾರ್ಗದಲ್ಲಿದ್ದರೆ ನಿಮ್ಮ ಸಂಕಲ್ಪ ಶೀಘ್ರದಲ್ಲೇ ಕಾರ್ಯಸಿದ್ಧಿಯಾಗುತ್ತೆ ಎಂಬತಕ್ಕಂಥದ್ದು ಧರ್ಮಶಾಸ್ತ್ರ ಹೇಳುತ್ತೆ. ವಾಸ್ತುಗೃಹದಲ್ಲಿರ್ತಕ್ಕಂಥ ದೋಷಗಳಾಗಲಿ, ಜಾತಕದಲ್ಲಿ ಸಂಭವಿಸ್ತಕ್ಕಂಥ ದೋಷ ಆಗಲಿ, ಅಥವಾ ಯಾವುದೇ ಒಂದು ಕೆಡಕು ದೋಷ ಇದ್ದರೂ ಆ ಮಹಾಪ್ರಸಾದವನ್ನು ಶಿರದ ಮೇಲಿಟ್ಕೊಂಡು ಆ ಕಳಶ ಜಲವನ್ನು ಪ್ರೋಕ್ಷಣೆ ಮಾಡಿಕೊಂಡಾಗ ಜನ್ಮದಾರ್ಭ್ಯ ಇರ್ತಕ್ಕಂಥ ಕರ್ಮಫಲ ದೂರ ಎಂಬತಕ್ಕಂಥದ್ದು ಸಾಕಷ್ಟು ಆಧಾರಗಳಿದೆ. ಜಗನ್ಮಾತೆಯಾದಂತಹ ಆದಿಶಕ್ತಿ ಶ್ರೀ ಬನಶಂಕರಮ್ಮನವರ ಬ್ರಹ್ಮರಥೋತ್ಸವ ಲಕ್ಷಾಂತರ ಜನ ಭಕ್ತರು ಆಗಮಿಸಿದ್ದಾರೆ. ಎಲ್ಲ ಭಕ್ತ ಸಮೂಹದಲ್ಲಿ ನಡೀತಿರ್ತಕ್ಕಂತಹ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಈ ಕಾಯಕ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಚೈತ್ರ ಮಾಸದ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬೆಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಮೊದಲಿಗೆ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸ್ಕೊಳ್ಬೇಕು. ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಪ್ರತಿದಿನ ಅಮೃತ ಬಿಂದುವನ್ನು ಸೇವಿಸಬೇಕು. ಅಮೃತ ಬಿಂದು ಸಿರಪ್ ಮತ್ತು ಮಧುಮೇಹ ನಿವಾರಣಾ ಚೂರ್ಣ ಅಂದರೆ ಮಧುಮೇಹ ಎನ್ ಈಗ ಮಾತ್ರೆ ರೂಪದಲ್ಲಿ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯ ಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದಿಯ ಪರಿಹಾರ ಆಯುಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇವತ್ತು ವಿಶೇಷವಾದಂತಹ ದಿನ, ಶುಭ ಗುರುವಾರ. ಈ ದಿನದ ವಿಶೇಷತೆ, ಅನುಷ್ಠಾನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ಅವರು ತಿಳಿಸ್ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ನಮ್ಮ ಭಾರತದಲ್ಲಿ ಗೋಚರಿಸ್ತಾ ಇದ್ರೂ ಸಹ ಅದರ ಪ್ರಭಾವ ಖಂಡಿತವಾಗಿಯೂ 27 ನಕ್ಷತ್ರ 12 ರಾಶಿಗಳ ಮೇಲೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಶುಭ ಫಲಗಳಲ್ಲಿ ಇರುವಂಥ ರಾಶಿಗಳವರು ಯಾರು ಮತ್ತು ಶಾಂತಿ ಮಾಡಬೇಕಾಗಿರುವಂಥ ರಾಶಿಗಳವರು ಯಾರು ಅನ್ನೋದನ್ನು ಈಗಾಗಲೇ ಗುರುಜಿ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಇವತ್ತು ವಿಶೇಷವಾದಂತಹ ಅನುಷ್ಠಾನವನ್ನು, ತಂತ್ರಸಾರವನ್ನು ಕೂಡ ಹೇಳ್ಕೊಡ್ತಾರೆ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳೇನು ಮತ್ತೊಮ್ಮೆ ತಿಳಿಸ್ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ರಕ್ತಚಂದನ ಅಂದರೆ ಕೆಂಪು ವರ್ಣದ ಗಂಧ, ಬಿಳಿ ಎಕ್ಕದ ಎಲೆ 1, ಮಣ್ಣಿನ ಹಣತೆ 9, ರಂಗೋಲಿಗೆ ಕುಂಕುಮವನ್ನು ಮಿಶ್ರಣ ಮಾಡುವಂಥದ್ದು ಅಥವಾ ಕೆಮ್ಮಣ್ಣು. ಇದರ ಜೊತೆಗೆ ಒಣ ಕೊಬ್ಬರಿ, ಲವಂಗ 4, ಏಲಕ್ಕಿ 2, ಜಾಕಾಯಿ 1, ತುಪ್ಪ ಸ್ವಲ್ಪ ಮತ್ತು ಕೆಂಪು ಬಣ್ಣದ ದಾರ. ಇದಿಷ್ಟನ್ನು ನೀವು ಸಿದ್ಧಪಡಿಸಿಟ್ಕೊಳ್ಬೇಕಾಗತ್ತೆ. ಮತ್ತು ಮನೆ ಮೇಲೆ ನಾವು ರಂಗೋಲಿಯನ್ನು ಅಂದರೆ ಯಾವ ರೀತಿಯಾದಂತಹ ರಂಗೋಲಿಯನ್ನು ಹಾಕಬೇಕು, ಬಿಳಿ ಎಕ್ಕದ ಎಲೆ ಮೇಲೆ ಯಾವ ರೀತಿಯಾದಂತಹ ನಾವು ನಕ್ಷತ್ರವನ್ನು ಬರೀಬೇಕಾಗುತ್ತೆ, ಯಂತ್ರವನ್ನು, ಬೀಜಾಕ್ಷರಿ ಮಂತ್ರವನ್ನು ಹೇಗೆ ಬರೀಬೇಕು, ಇದೆಲ್ಲವನ್ನು ಕ್ರಮಬದ್ಧವಾಗಿ ಹೇಗೆ ಆಚರಿಸಬೇಕು ಅಂತ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿ ತಿಳಿಸ್ಕೊಡ್ತಾರೆ. ಬನ್ನಿ, ಹಾಗಿದ್ರೆ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ, ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ.
बोलो भगवान शिरडी सद्गुरु साईनाथ महाराज की जय। जगद्गुरु आदिशंकराचार्य महाराज की जय। शंकर मध्व रामानुजाचार्य महाराज की जय। ಶಂಕರ ಮಧ್ವ ರಾಮಾನುಜಾಚಾರ್ಯನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ತಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಅದರಲ್ಲೂ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಗುರುವಾರ ಅಮಾವಾಸ್ಯೆ ಗ್ರಹಣ ಕಾಲ, ಗುರುವಾರ ಅಮಾವಾಸ್ಯೆ ಗ್ರಹಣ ಕಾಲದ ಈ ಶುಭ ದಿನದಂದು ತಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ ಅಂತ ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಿದ್ದೇವೆ. ಸಾಕಷ್ಟು ಜನ ಭೀಮಾ ನದಿ ತೀರ ಅಥವಾ ನಮಗೆ ಬೆಂಗಳೂರಿಗೆ ಸಮೀಪ ಇರತಕ್ಕಂಥ ಕಾವೇರಿ, ಹಾಗೆ ವಿಶೇಷವಾಗಿ ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಥವಾ ಸಮುದ್ರ ತೀರಗಳ ಹತ್ತತ್ರ ಎಲ್ಲಿದೆಯೋ ಅಲ್ಲೆಲ್ಲವೂ ಸಹಿತ ಜಪ ಅನುಷ್ಠಾನಗಳಿಗೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಕಾರ್ಯಸಿದ್ಧಿಗಾಗಿ ಆಯಾ ಪ್ರಾಂತ್ಯಗಳಲ್ಲಿ ತೆರಳತಕ್ಕಂಥದ್ದು ಸಾಕಷ್ಟು ಜನ. ಸಾಧಕರಿಗೆ ಅಥವಾ ವಿಶೇಷವಾಗಿರ್ತಕ್ಕಂಥ ಒಂದು ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳಿಕ್ಕಾಗಿ ಅಥವಾ ತಂತ್ರಗಳಲ್ಲಿ ಯಾವುದಾದ್ರೂ ಒಂದು ತಂತ್ರಸಾರವನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು ಅಥವಾ ಗುರುಮುಖೇನ ಉಪದೇಶ ತೆಗೆದುಕೊಂಡಿರ್ತಕ್ಕಂಥ ಉಪದೇಶದ ಮಹಾಮಂತ್ರವನ್ನು ಸರಿಯಾದಂಥ ಕ್ರಮಬದ್ಧವಾಗಿ ಆಚರಣೆ ಮಾಡತಕ್ಕಂಥದ್ದು, ಜೊತೆಗೆ ಮಾಡುವ ತಂತ್ರಕ್ಕೆ ಸುಂದರವಾದ ಪರಿಸರವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಇದೆಲ್ಲವೂ ಇವತ್ತಿನ ಈಗಿನ ಗಳಿಗೆ. ಯಾಕೆಂದರೆ 8 ಗಂಟೆ 7 ನಿಮಿಷಕ್ಕೆ ಪ್ರಾರಂಭವಾಗುವಂತಹ ಗ್ರಹಣ. ಇನ್ನೇನು ಆಗೋಯಿಗೂ ಅಂದರೆ ಪ್ರಾರಂಭ ಆಗಿಬಿಡುತ್ತೆ ಗ್ರಹಣ. ಗ್ರಹಣ ಪ್ರಾರಂಭ ಆದ ನಂತರ ಇನ್ನು ಗ್ರಹಣ ಬಿಡ್ತಕ್ಕಂಥದ್ದು 11 ಗಂಟೆ 26 ನಿಮಿಷ. ಇದರ ಮಧ್ಯದಲ್ಲಿ ಜಪ ತಪ ಅನುಷ್ಠಾನ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಜಪಗಳನ್ನು ಮಾಡುವಂತಹದ್ದು, ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು, ಹಾಗೆ ಮನುಷ್ಯ ತನಗಿರ್ತಕ್ಕಂಥ ಒಂದಷ್ಟು ದೋಷಗಳಿಂದ ದೋಷಮುಕ್ತರಾಗ್ತಕ್ಕಂಥದ್ದು. ದೋಷಮುಕ್ತರಾಗೋದು ಒಂದು ಕಡೆ ಆದರೆ ಗ್ರಹಣ ಕಾಲದಲ್ಲಿ ಮಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಓಂ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂಚ ವರಸದಾಂ ದೌತಾಂ ತನೇತ್ರೋಜ್ವಲಾಂ ಒಂದೇ ಪುಸ್ತಕವಾಸಮಂಕುಶದರಾಂ ಸೃಗ್ಭೂಷಿದಾಮಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಗಳಾಂ ಶ್ರೀಚಕ್ರ ಸಂಚಾರಣಿ. ನಭೋಮಂಡಲದಲ್ಲಿ ನಡೀತಕ್ಕಂಥ ಒಂದು ಕೌತುಕವೇ ಸರಿ ಇದು. ಆದರೂ ಗ್ರಹಣ ಎಂಬತಕ್ಕಂಥದ್ದು ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣ, ಕಾಣೋದಿಲ್ಲ ಅಷ್ಟೇ, ಆದರೆ ಗ್ರಹಣ ಇದೆ. ಕಾಣದಿರತಕ್ಕಂಥ ಗ್ರಹಣ ಅಂತ ನಾವು ನಿರ್ಲಕ್ಷ್ಯತರ ಮಾಡಬಾರ್ದು. ಆದರೆ ಗ್ರಹಣ ಇದೆ ಎಂಬತಕ್ಕಂಥ ನಂಬಿಕೆ ಎಲ್ಲರಿಗೂ ಇದೆಯಲ್ಲ, ಅದಕ್ಕಾಗಿ ಇವತ್ತಿನ ಆಚರಣೆಯನ್ನು ನಾನು ಹೇಳ್ತಾ ಇದ್ದೇನೆ. ಆದರೂ ಗ್ರಹಣ ಕಾಲದ ಬೆಳಗ್ಗಿನ ಈ ಶುಭ ಮುಹೂರ್ತದಲ್ಲಿ ಯಾರೆಲ್ಲ ಇವತ್ತಿನ ತಂತ್ರಸಾರವನ್ನು, ಚಿಕ್ಕದಾದಂಥ ಚುಟುಕಾದಂಥ ತಂತ್ರವೇ ಸರಿ, ಆದರೂ ಇದರ ಕಾರ್ಯವೈಖರಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ಯಾರೆಲ್ಲ ಜಪತಪಗಳಿಗೆ ಕೂತಿದ್ದೀರಿ ಅಥವಾ ದೇವತಾರಾಧನೆ ಮಾಡ್ತಿದ್ದೀರಿ, ದೇವರ ಸಾನ್ನಿಧ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ಆರಾಧನೆ ನಡೆಸ್ತಾ ಇದ್ದೀರಿ, ನಿಮ್ಮೆಲ್ಲರ ಮನೋಕಾಮನೆ ಬೇಗ ಸಿದ್ಧಿಯಾಗಲಿ. ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ, ಗುರುವಾರದ ಅಮಾವಾಸ್ಯೆ. ಅಮಾವಾಸ್ಯೆ ಬರೋದು, ಗ್ರಹಣ ಕಾಲ ಬರ್ತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಅದರಲ್ಲಿ ಇವತ್ತಿನ ವಿಶೇಷ ಇದೆಯಲ್ಲ, ಗುರುವಾರದಂದು ಬರ್ತಕ್ಕಂಥ ಅಮಾವಾಸ್ಯೆ ಹುಣ್ಣಿಮೆ, ಇದಕ್ಕೆ ಮತ್ತಷ್ಟು ಶಕ್ತಿ ಜಾಸ್ತಿ ಅಂತ ಹೇಳ್ತಾರೆ. ಹಾಗಾಗಿ ಇವತ್ತಿನ ಈ ಶುಭ ದಿನದಂದು ತಾವೆಲ್ಲರೂ ಶ್ರದ್ಧಾಭಕ್ತಿಯಾಗಿ ತಮ್ಮ ತಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ, ಯಾರು ಅನಾರೋಗ್ಯದಲ್ಲಿ ನರಳುತ್ತಿದ್ದಾರೆ ಅವರಿಗೆ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗಲಿ ಅಂತ. ಹಾಗೆ ಗರ್ಭಿಣಿ ಸ್ತ್ರೀಯರು, ನಿನ್ನೆನೂ ತಿಳಿಸಿದ್ದೀನಿ, ಮೊನ್ನೆನೂ ತಿಳಿಸ್ತಾ ಇದ್ದೀನಿ, ಗರ್ಭಿಣಿ ಸ್ತ್ರೀಯರು ಸಾಧ್ಯವಾದಷ್ಟು ಮಟ್ಟಿಗೆ ನನಗೆ 3 ತಿಂಗಳು ತುಂಬಿದೆ, 5 ತಿಂಗಳು ತುಂಬಿದೆ, 6 ತಿಂಗಳು ತುಂಬಿದೆ, ಅಥವಾ ಇನ್ನೇನು ಈಗಲೂ ಆಗಲೂ ಡೆಲಿವರಿ ಆಗೋ ಮೂಮೆಂಟಲ್ಲಿದೆ, ಏನೇ ಇದ್ದರೂ 4 ಗೋಡೆ ಮಧ್ಯದಲ್ಲಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಗ್ರಹಣ ಕಾಲದಲ್ಲಿ ನೀವು ಏನಾದರೂ ಉದ್ದಟತನವಾದಂಥ ಒಂದು ಹೆಜ್ಜೆಯನ್ನು ಮುಂದೆ ಹಾಕಿದ್ರೂ ಗರ್ಭದಲ್ಲಿರ್ತಕ್ಕಂಥ ಶಿಶುವಿಗೆ, ಮಗುವಿಗೆ ಅದು ತುಂಬ ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಹಾಗಾಗಿ ಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ ಅಂತಕ್ಕಂಥದ್ರ ಮಂಡಧೈರ್ಯ ಬಿಟ್ಟು ಒಂದಷ್ಟು ಎಚ್ಚರಿಕೆ ವಹಿಸೋದ್ರಲ್ಲಿ ಖಂಡಿತ ತಪ್ಪಲ್ಲ. ನಾವು ಬೇಡವಾದಂತಹ ಕಾಲದಲ್ಲಿ, ಬೇಕಾಗುವ ಕಾಲಗಳಲ್ಲಿ ನಮ್ಮ ಇಷ್ಟದ ಪ್ರಕಾರ ನಾವು ಸಾಕಷ್ಟು ಬೇರೆ ಬೇರೆ ಥರ ಚಿಂತನೆಗಳನ್ನು ಮಾಡ್ತೀವಿ. ಆದರೆ ಇಂತಹ ಕಾಲದಲ್ಲಿ ಹಿರಿಯರು ಹೇಳಿರುವಂಥ ಮಾತನ್ನು ಸ್ವಲ್ಪ ಆಲಿಸ್ತಕ್ಕಂಥದ್ದು ಖಂಡಿತ ಅದು ನಮ್ಮಗಳ ಯಶಸ್ಸಿಗಾಗಿ. ಇದನ್ನು ಬಯಾಡಿಸ್ತಕ್ಕಂಥದ್ದಲ್ಲ, ಅಥವಾ ಯಾರೊಬ್ಬರಿಗೆ ನಿರ್ಬಂಧನೆ ಹೇರ್ತಕ್ಕಂಥದ್ದಲ್ಲ, ಅಥವಾ ಹೀಗೆ ಬದುಕಿ ಅಂತ ನಾವು ನಿಮಗೆ ಒಂದು ಕಟ್ಟುಪಾಡು ಹಾಕ್ತಕ್ಕಂಥದ್ದಲ್ಲ. ಚಿಂತನೆ ಮಾಡಿ, ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ನಿಮಗೆ ತಪ್ಪನ್ನಿಸುತ್ತೆ. ಆದರೆ ಸರಿ ತಪ್ಪುಗಳ ಆಲೋಚನೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಅದರ ಯಶಸ್ಸು ನಿಮಗಿದ್ದೇ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನು ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ
ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಎಲ್ಲ ಸಂಕಷ್ಟಗಳು ಕೂಡ ದೂರ ಆಗಲಿ ಅಂತ ಗುರುಗಳನ್ನು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ದಿನವನ್ನು ಪ್ರಾರಂಭವನ್ನು ಮಾಡೋಣ. ಬಹಳ ಅದ್ಭುತವಾಗಿ ಇವತ್ತಿನ ದಿವಸ ನಮ್ಮ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರು ಕೂಡ ಇವತ್ತಿನ ದಿವಸ ಅದ್ಭುತವಾಗಿರ್ತಕ್ಕಂಥ ತಂತ್ರಸಾರವನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಶ್ರದ್ಧಾ ಭಕ್ತಿಯಿಂದ ಈ ತಂತ್ರಸಾರವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇವತ್ತಿನ ದಿವಸ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಒಂದಷ್ಟು ಸಂಕಷ್ಟಗಳಿಂದ ಆದಷ್ಟು ಬೇಗ ದೂರ ಆಗಬೇಕು. ಸಂಕಷ್ಟಗಳು ಕಷ್ಟಗಳು ಬರ್ತಕ್ಕಂಥದ್ದೇ, ಆದರೆ ನಾವು ನಂಬಿರತಕ್ಕಂಥ ಭಗವಂತನನ್ನ ಕಷ್ಟಗಳನ್ನು ಕೊಡಬೇಡ ಎಂಬತಕ್ಕಂಥ ಮಾತನ್ನು ಹೇಳೋದಕ್ಕಿಂತ ಕೊಟ್ಟಿರತಕ್ಕಂಥ ಕಷ್ಟವನ್ನು ಸಹಿಸ್ತಕ್ಕಂಥ ಶಕ್ತಿ ಕೊಡು, ಅದರಿಂದ ಆಚೆ ಬರ್ತಕ್ಕಂಥ ಶಕ್ತಿ ಕೊಡು, ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಕೊಡು ಅನ್ನೋದನ್ನು ಕೇಳ್ತಾ ತಿಳಿಸ್ಕೊಡ್ತಕ್ಕಂಥ ಈ ಒಂದು ತಂತ್ರಸಾರವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಇವತ್ತಿನ ದಿವಸ ಗ್ರಹಣ ಕಾಲದಲ್ಲಿ ಸಂಭವಿಸ್ತಕ್ಕಂಥ ಸಂಕಷ್ಟಗಳಿಗೆ ಭಯಬೇಡ, ತಿಳಿಸ್ಕೊಟ್ಟಿರ್ತಕ್ಕಂಥ ತಂತ್ರಸಾರವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಪ್ಪದೇ ಸಿದ್ಧಿಪಡಿಸ್ಕೊಳ್ಳೋಣ. ಇನ್ನು ಬಹಳ ವಿಶೇಷವಾಗಿ ಗುರುವಾರ ಗುರುಗಳ ಮಾರ್ಗದರ್ಶನ ಬಹಳ ಮುಖ್ಯ. ಅಂತಹ ಗುರುವಾಗಿರ್ತಕ್ಕಂಥ ನಡೆದಾಡುವ ದೇವರಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಸಿದ್ಧಗಂಗಾ ಶ್ರೀಗಳು ನುಡಿದಿರ್ತಕ್ಕಂಥ ಒಂದು ಮಾತು, ಅಂತಹ ಗುರುಗಳ ಬಾಯಿಂದ ಬಂದಿರತಕ್ಕಂಥ ಆ ಒಂದು ಸಂದೇಶವನ್ನು ಇವತ್ತಿನ ದಿವಸ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಸಂದೇಶ ನೋಡಿ. ಬಡತನ ಎಂಬತಕ್ಕಂಥದ್ದು ಮನುಷ್ಯನಿಗಿರಬೇಕಂತೆ, ಆದರೆ ಮನಸ್ಸಿಗಿರಬಾರ್ದಂತೆ. ಬಡತನ ಎಂಬತಕ್ಕಂಥದ್ದು ಮನುಷ್ಯನಿಗಿರ್ಬೇಕಂತೆ, ಆದರೆ ಮನಸ್ಸಿಗಿರಬಾರ್ದಂತೆ. ಆದರೆ ಶ್ರೀಮಂತಿಕೆ ಎಂಬತಕ್ಕಂಥದ್ದು ಮನಸ್ಸಿಗಿರಬೇಕಂತೆ, ಮನುಷ್ಯನಿಗಿರಬಾರ್ದಂತೆ. ಎಷ್ಟು ಅದ್ಭುತವಾಗಿದೆ. ಬಡತನ ಮನುಷ್ಯನಿಗಿರಬೇಕು, ಮನಸ್ಸಿಗಿರಬಾರ್ದು. ಆದರೆ ಶ್ರೀಮಂತಿಗೆ ಮನಸ್ಸಿಗಿರಬೇಕು, ಮನುಷ್ಯನಿಗಿರಬಾರ್ದಂತೆ. ಅದ್ಭುತವಾಗಿರ್ತಕ್ಕಂಥ ಸಂದೇಶ. ನಿಜಕ್ಕೂ ನಮ್ಮ ಹತ್ರ ಹಣಕಾಸಿಲ್ಲ, ದುಡ್ಡಿಲ್ಲ, ಏನೂ ಇಲ್ಲ ಎಂಬತಕ್ಕಂಥ ಸಮಯದಲ್ಲೂ ಕೂಡ ಎದುರುಗಡೆ ಇರತಕ್ಕಂಥ ವ್ಯಕ್ತಿಯನ್ನು ಅಷ್ಟೇ ಅಕ್ಕರೆ ಸಕ್ಕರೆ ಪ್ರೀತಿ ವಿಶ್ವಾಸದಿಂದ ಆಧರಿಸಿದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಆ ಒಂದು ಶ್ರೀಮಂತಿಗೆ ಯಾವತ್ತಿಗೂ ಕೂಡ ಕಡಿಮೆನೂ ಆಗ್ತಕ್ಕಂಥದ್ದಲ್ಲ, ಇನ್ಯಾರೋ ಬಂದದನ್ನು ದೋಚ್ಕೊಂಡು ಹೋಗ್ತಕ್ಕಂಥದ್ದು ಅಲ್ಲ. ನಮ್ಮ ಹತ್ರ ಇರ್ತಕ್ಕಂಥ ಹಣಕಾಸು, ಆಸ್ತಿ, ಅಂತಸ್ತು ಎಲ್ಲವನ್ನೂ ಕೂಡ ಯಾರೋ ಒಬ್ಬ ಬರ್ಬೋದು, ಅದನ್ನು ಕಿತ್ಕೊಂಡಾದರೂ ಹೋಗ್ಬೋದು, ಇಲ್ಲ ನಮ್ಮ ಮೋಸ ಮಾಡಿ ಅದನ್ನು ತೊಗೊಂಡಾದರೂ ಹೋಗ್ಬೋದು, ಇಲ್ಲ ಕಳ್ಳತನವಾದರೂ ಆಗ್ಬೋದು, ಒಂದು ನಾಳೆ ದಿವಸ ನಾವು ಸತ್ತ ಮೇಲೆ ಅದು ಬೇರೆಯವ್ರ ಪಾಲಾದರೂ ಆಗ್ಬೋದು. ಆದರೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಶ್ರೀಮಂತಿಗೆ ನಮ್ಮ ಮುಪ್ಪಾಗಿದ್ದ ತಕ್ಷಣವೂ ಕೂಡ, ನಮ್ಮ ಮುಪ್ಪಾದ ಮೇಲೂ ಕೂಡ ನಮ್ಮನ್ನು ಸ್ಮರಿಸ್ತಾರಲ್ಲ, ಅದು ಶ್ರೀಮಂತಿಗೆ. ಅಪ್ಪ, ಆ ವ್ಯಕ್ತಿ ಬದುಕಿದ್ದಾಗ ಎಷ್ಟು ಅದ್ಭುತವಾಗಿತ್ತಪ್ಪ, ಎಷ್ಟು ಜನಕ್ಕೆ ಸಹಾಯ ಮಾಡೋದನಪ್ಪ, ನಿಜವಾಗ್ಲೂ ಆತನ ಹೃದಯ ಶ್ರೀಮಂತಿಗೆ ಬಹಳ ಅದ್ಭುತ. ಈ ಮಾತನ್ನು ಕೇಳೋದ್ರಲ್ಲಿರ್ತಕ್ಕಂಥ ಆನಂದವೇ ಬೇರೆ. ಅದಕ್ಕೋಸ್ಕರ ಎಲ್ಲರಲ್ಲೂ ಕೂಡ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ. ನನ್ನ ಹತ್ರ ಏನೂ ಇಲ್ಲ ಎಂಬತಕ್ಕಂಥ ಮನಸ್ಥಿತಿಯನ್ನು ತಾವೆಲ್ಲರೂ ಕೂಡ ತೆಗೆದು ಹಾಕ್ಬಿಡಿ. ನಿಮ್ಮ ಹತ್ರ ಇರ್ತಕ್ಕಂಥದ್ದನ್ನು ಗೌರವಿಸಿ, ಆ ಕ್ಷಣ ನಿಮ್ಮ ಹತ್ರ ಇರ್ತಕ್ಕಂಥದ್ದನ್ನು ಆನಂದಿಸಿ ಅಂತ ಹೇಳ್ತಾ, ಒಳ್ಳೆಯದಾಗಲಿ, ಶುಭವಾಗಲಿ. ಈ ದಿನದ ಸಂದೇಶ ಏನು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಶ್ರೀನಿವಾಸ್ ಶರ್ಮಾ ಅವರು. ಈಗ ವೀಕ್ಷಕರೇ ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜವರಿಂದ. ಗುರುಜಿ, ಪಂಚಾಂಗ ಖಂಡಿತಮ್ಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ ಚಕ್ರೇಶ್ವರೀ ನಮಃ ಬಾಲಾಂಬಿಕಾಯ ನಮಃ ನಿತ್ಯಕ್ಲಿನ್ನಾ ನಿರುಪಮಾ ನಿರ್ವಾಣ ಗುಣಶಾಯಿನೀ ನಮೋ ನಮಃ ಅಂಬಾಯ ನಮಃ ಜಗದಂಬಿಕಾಯ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಗುರು ರಾಘವೇಂದ್ರಾಯ ನಮಃ. ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜೈ. ಜಗದ್ಗುರು ಆದಿಶಂಕರಾಚಾರ್ಯ ಮಹಾರಾಜ್ ಕಿ ಜೈ. ಇವತ್ತು ಅಮಾವಾಸ್ಯೆ, ಗ್ರಹಣ ಕಾಲ. ಈಗ ಅಂದರೆ ಬಂದೇ ಬಿಡ್ತು ಬಸವ ಜಯಂತಿ, ಅಕ್ಷಯ ತೃತೀಯ, ಜೊತೆಗೆ ಚಾರ್ಧಾಮ್ ಯಾತ್ರೆ. ಚಾರ್ಧಾಮ್ ಅಂತಕ್ಕಂಥದ್ದು ಬದರಿ, ಕೇದಾರ್, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗಂಗೋತ್ರಿ, ಯಮನೋತ್ರಿ, ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಈಗಾಗಲೇ ಕೇದಾರಲ್ಲಿ ಮತ್ತು ಬದರಿ ಮತ್ತು ಕೇದಾರ್ ಎರಡೂ ಭಾಗದಲ್ಲಿ ಸಂಪೂರ್ಣವಾಗಿ ಹಿಮದಿಂದ ಕೂಡಿರತಕ್ಕಂತಹ ಪರಿಸ್ಥಿತಿ ಆದ್ದರಿಂದ ಈಗಾಗಲೇ ಸ್ಥಳವನ್ನು ಶುದ್ಧಿ ಮಾಡ್ತಿದ್ದಾರೆ. ಮಾರ್ಗ ಮಧ್ಯದಲ್ಲಿ ಬಿದ್ದಿರತಕ್ಕಂಥ ಐಸ್ ಅಂತಕ್ಕಂಥದ್ದು ಅಥವಾ ಆ ಮಂಜಿನ ಗಡ್ಡೆಗಳನ್ನು
ತೆರವುಗೊಳಿಸ್ತಾ ಇದ್ದಾರೆ. ಇನ್ನೇನು ಅಗೋಯಿಗೋ ಅಂದರೆ ಬಂದೇ ಬಂತು ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂದರೆ ಎಲ್ಲರೂ ಸಂತಸದಿಂದ ಸಂಭ್ರಮದಿಂದ ಆಚರಣೆ ಮಾಡ್ತೀರಿ. ಮನೆಗೆ ಕನಿಷ್ಠ ಪಕ್ಷ ಒಂದಿಷ್ಟಾದರೂ ತರಬೇಕು ಬಂಗಾರ ಅಂತ ಚಿಂತನೆ ಮಾಡ್ತೀರಿ. ಆದರೆ ಬಂಗಾರವನ್ನು ತರೋದು ಬಿಡೋದು ನಿಮಗೆ ಬಿಟ್ಟು ವಿಚಾರ. ಅಕ್ಷಯ ತೃತೀಯ ಅಕ್ಷಯವಾಗಬೇಕಾಗಿರ್ತಕ್ಕಂಥದ್ದು. ಅಕ್ಷಯ ಆಗಬೇಕಾಗಿರ್ತಕ್ಕಂಥದ್ದೇನು? ಮನೆಯಲ್ಲಿ ನಿತ್ಯವೂ ಸಹಿತ ಅನ್ನದಾಸೋಹ ಮಾಡ್ತಿರಲ್ಲ, ಹಸಿದು ಬರ್ತಕ್ಕಂಥವ್ರಿಗೆ ಅನ್ನವನ್ನು ಉಣಬಡಿಸ್ತಿರಲ್ಲ, ಜೊತೆಗೆ ನಿಮ್ಮೊಳಗಿರುವಂತಹ ನೋವನ್ನು ದೂರ ಮಾಡಿಕೊಂಡು ಒಂದಿಷ್ಟು ಸಂತೋಷ ಸಂಭ್ರಮವನ್ನು ಮನೆ ಮಂದಿ ಎಲ್ಲ ಕೂತು ಆಲೋಚನೆ ಮಾಡ್ತಿರಲ್ಲ, ಜೊತೆಗೆ ಮನೆಯಲ್ಲಿರ್ತಕ್ಕಂತಹ 4 ಜನ ಆದರೂ 4 ಜನ ನೆಮ್ಮದಿಯುತವಾಗಿರ್ತಕ್ಕಂಥದ್ದೇ ಅಕ್ಷಯವಾಗಬೇಕು. ಅಂತಹ ಅಕ್ಷಯ ತೃತೀಯದಂದು ಎಲ್ಲರೂ ಸಹಿತ ಆಚರಿಸೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಶೋಭಕೃತ್ ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣಪಕ್ಷ 20/4/2023 ಗುರುವಾರ ಅಮಾವಾಸ್ಯೆ. ಅಶ್ವಿನಿ ನಕ್ಷತ್ರ, ಅಶ್ವಿನ್ಯಾಂಭರಣಿ ಅಂತ ಹೇಳ್ತಾರೆ. ಅಶ್ವಿನಿ ನಕ್ಷತ್ರ ನಿನ್ನೆ ರೇವತಿ ಮುಗೀತು, ಇವತ್ತು ಅಶ್ವಿನಿ ಬಂದಾಯಿತು. ಹಾಗಾಗಿ ಮೇಷರಾಶಿಯಲ್ಲಿ ಗ್ರಹಣ ಪ್ರಾರಂಭ ಆಗ್ತಾ ಇದೆಲ್ಲ ಆಗೋಯ್ತು. ಯಾಕೆಂದರೆ ಈಗಾಗಲೇ ಗ್ರಹಣದಲ್ಲಿ ನಾವಿದ್ದೇವೆ. ಇನ್ನು ಕೃಷ್ಣಪಕ್ಷ 20/4/2023 ಗುರುವಾರ ಅಮಾವಾಸ್ಯೆ, ಅಶ್ವಿನಿ ನಕ್ಷತ್ರ, ಅಕ್ಷಯ ತದಿಗೆ ಅಮಾವಾಸ್ಯೆ ಅಂತ ಹೇಳ್ತಾರೆ. ಅಂದರೆ ಮುಂಬರ್ತಕ್ಕಂತಹ ದಿನಗಳು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನಗಳೇ. ಆ ವಿಶೇಷವಾಗಿರ್ತಕ್ಕಂತಹ ದಿನಗಳ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕಾಗಿದೆ. ಇನ್ನು ಇವತ್ತು ನಾನು ನಿನ್ನೆನೂ ತಿಳಿಸಿದ್ದೇನೆ, ಇವತ್ತು ತಿಳಿಸ್ತಾ ಇದ್ದೇನೆ, ಇದನ್ನು ಅರ್ಥ ಮಾಡ್ಕೊಳ್ಳಿ. ವೃಷಭ ರಾಶಿ, ಮೇಷ, ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಮೀನ. ಮೇಷ, ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಮೀನ ಮತ್ತು ವಿಶೇಷವಾಗಿರ್ತಕ್ಕಂಥ ಈ ಒಂದು ರಾಶಿಗಳಲ್ಲಿರ್ತಕ್ಕಂಥವರು ನೀವು ಅನುಷ್ಠಾನವನ್ನು ಮಾಡಲೇಬೇಕಾಗತ್ತೆ. ಇವತ್ತಿನ ದಿವಸ ಒಂದಷ್ಟು ಜಪ ತಪ ಅನುಷ್ಠಾನ ಬೇಕು. ಯಾವುದಕ್ಕಾಗಿ ಜಪ ತಪ ಅನುಷ್ಠಾನಗಳು ಬೇಕು ಅಂದರೆ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡ್ಕೊಳ್ಳಿಕ್ಕೋಸ್ಕರ. ಜೊತೆಗೆ ಈ ಒಂದು ರಾಶಿಗಳಲ್ಲಿ ಮೇಷ, ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಮೀನ ಈ ರಾಶಿಗಳವರು ಇವತ್ತಿನ ದಿವಸ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದರೆ ಪುನಃ ಗ್ರಹಣ ಬಿಟ್ಟಾದ ನಂತರ 11:26 ನಂತರ ಮತ್ತೊಂದು ಸ್ನಾನ ಮಾಡಿಕೊಳ್ಳಿ. ಜೊತೆಗೆ ಈ ಮಧ್ಯದಲ್ಲಿ ಸಾಧ್ಯವಾದಷ್ಟು ಏನಾರು ಆಹಾರಗಳನ್ನು ತ್ಯಜಿಸ್ತಕ್ಕಂಥದ್ದೇ ಉತ್ತಮ. ಅಂದರೆ ಗ್ರಹಣ ಕಾಲದಲ್ಲಿ ಆಹಾರ ನಿಷೇಧ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ಪೂಜೆ, ಜಪ ತಪ ಅನುಷ್ಠಾನ, ಹೋಮ ಹವನಾದಿಗಳು, ದೇವಾಲಯದಲ್ಲಿರ್ತಕ್ಕಂಥ ಶಾಂತಿ ಹವನಗಳಿಗೆ ನೀವು ಭಾಗವಹಿಸ್ತಕ್ಕಂಥದ್ದು, ಜಪಗಳನ್ನು ನಡೆಸ್ಕೊಳ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷ. ಹರಿಯುವ ನೀರು, ಸಮುದ್ರ ತೀರ, ಯಾವುದೇ ಒಂದು ಪುಣ್ಯಕ್ಷೇತ್ರ ಅಥವಾ ನಿರ್ಜನ ಕ್ಷೇತ್ರ ಅಥವಾ ದಟ್ಟವಾದ ಅರಣ್ಯ ಅಥವಾ ಯಾರೂ ಇಲ್ಲದಂಥ ಸ್ಥಳಗಳು ಅಥವಾ ವಿಶೇಷವಾಗಿರ್ತಕ್ಕಂಥ ವನಸಿರಿಗಳ ಸದ್ಯದಲ್ಲಿರ್ತಕ್ಕಂಥದ್ದು ಅಥವಾ ಅಶ್ವತ್ಥ ಮತ್ತು ಬೇವು ಅಥವಾ ಔದುಂಬರ ಇಂತಹ ವೃಕ್ಷಗಳ ತಲೆ ಕೂತ್ಕೊಂಡು ಜಪಿಸ್ತಕ್ಕಂತಹದ್ದು ಇದು ಇವತ್ತಿನ ಈ ಗಳಿಗೆಯ ವಿಶೇಷ. ಇನ್ನು ಇವತ್ತಿನ ದಿವಸ ಗ್ರಹಣದಿಂದ ಒಂದಿಷ್ಟು ಒಳಿತು ಅಂತ ನಾನು ತಿಳ್ಕೊಳ್ಬೋದಾದರೆ ನಮ್ಮ ಜಾತಕಕ್ಕೆ ಅಥವಾ ನಮ್ಮ ರಾಶಿಗೆ ಈ ಗ್ರಹಣ ಇಲ್ಲಪ್ಪ ಎಂಬತಕ್ಕಂಥವರ ಧ್ವನಿ ನೀವು ಆಲಿಸಬೇಕಾದ್ರೆ ಅದು ತಿಳ್ಕೊಳ್ಬೇಕಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಯಾರು ಶಾಂತಿಯನ್ನು ಮಾಡಿಸ್ಕೊಳ್ಬೇಕು, ಎಚ್ಚರಿಕೆ ವಹಿಸಬೇಕು. ಗ್ರಹಣದಿಂದ ಉಂಟಾಗ್ತಕ್ಕಂಥ ದೋಷ ಯಾವ ರಾಶಿಯವರಿಗಿದೆ ಮತ್ತೊಮ್ಮೆ ಆಲಿಸಿ ನಿಧಾನ ಕೇಳ್ತೀನಿ. ಮೇಷರಾಶಿ, ನಿಮ್ಮ ಮನೆಗಳಲ್ಲಿ ನಾನು ಹೇಳುವಂತಹ ರಾಶಿಗಳ ವ್ಯಕ್ತಿಗಳು ಅಂದರೆ ಈ ರಾಶಿಯ ವ್ಯಕ್ತಿ ನಿಮ್ಮ ವಾಸ್ತುಗೃಹದಲ್ಲಿದ್ದರೆ ಅವರಿಗೆ ತಿಳಿಸಿ ಭಗವಂತನ ಸಾನ್ನಿಧ್ಯದಲ್ಲೂ ಒಮ್ಮೆ ಪ್ರಾರ್ಥನೆ ಮಾಡಿ ಅಂತ. ಪ್ರಾರ್ಥನೆ ಮಾಡಿದ್ರೆ ಸಾಕು. ಇನ್ನೇನು ಇದಕ್ಕೆ ಅಂತ ನೀವು ಬೇಕಾದಷ್ಟು ದುಡ್ಡು ಖರ್ಚು ಮಾಡಬೇಕಾದ್ದಿಲ್ಲ, ಡ್ರಾ ಮಾಡಬೇಕಾದ್ದಿಲ್ಲ, 2 ಕೋಟಿ 3 ಕೋಟಿ ಅಥವಾ 1 ಲಕ್ಷ ಸಾಲ ಮಾಡ್ಕೊಂಡು ತೊಗೊಬರ್ಬೇಕಾದ್ದಿಲ್ಲ. ಒಂದು ಪ್ರಾರ್ಥನೆ. ಯಾಕೆಂದರೆ ಗ್ರಹಣದ ಆ ಕಿರಣಗಳು ಈ ರಾಶಿಯನ್ನು ನೋಡೋದ್ರಿಂದ ಅಲ್ಲಿ ಆಗುವಂತಹ ವ್ಯತ್ಯಾಸ, ಮುಂದಾಗುವಂಥ ತೊಂದರೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ಭಗವಂತನ ಹತ್ರ ಒಂದು ಪ್ರಾರ್ಥನೆ ಸಲ್ಲಿಸೋಣ. ಆ ಪ್ರಾರ್ಥನೆಯಷ್ಟೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಕೂತ್ಕೊಳ್ಳಿ, ಯಾವ್ಯಾವ ರಾಶಿ ಸಮಸ್ಯೆಯಲ್ಲಿದೆ ಎಂಬತಕ್ಕಂಥದ್ದು ಮತ್ತೊಮ್ಮೆ ತಿಳಿಸ್ತೀನಿ. ಒಳ್ಳೆಯದಾಗಲಿ ಗುರುಜಿ. ಖಂಡಿತಮ್ಮ. ಕಾರ್ಯಕ್ರಮದಲ್ಲಿ ನಿಧಾನವಾಗಿ ಹೇಳಬೇಕು ಅಂತ ಈ ಬ್ರೇಕಲ್ಲಿ ಬಂದಂಥ ಒಂದು 20 ಫೋನ್. ಯಾಕೆಂದರೆ ಕಾರ್ಯಕ್ರಮ ವೀಕ್ಷಕರಿದ್ದಾರಲ್ಲ, ಅವರಿಗೆ ಮನಸ್ಸಿಗೆ ಯಾವುದೂ ನಾವು ವೇಗವಾಗಿ ಅಥವಾ ನಿಮಗೇನೋ ಒಂದು ಹೇಳಿ ಮುಂದಕ್ಕೆ ಹೊರಟೋಗ್ತೀವಿ ಅಂತಿಲ್ಲ. ನಿಮಗೆ ಅರ್ಥ ಆಗಲಿ ಅಂತಕ್ಕಂಥದ್ದೇ ಚಿಂತನೆ ಇದ್ದಾಗ ನಿಮ್ಮನ್ನು ಬಿಟ್ಟು ನಾವು ಮುಂದೆ ನಡೆಯುವಂಥದ್ದಲ್ಲ. ಮತ್ತೊಮ್ಮೆ ಹೇಳ್ತಿದ್ದೀನಿ, ನಿಮ್ಮ ವಾಸ್ತುಗೃಹಗಳಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಸ್ನೇಹಿತರು, ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು ಯಾರೊಬ್ಬರಾದರೂ ಇಂತಿಂಥ ರಾಶಿಗಳವರಿದ್ದರೆ ಈ ರಾಶಿಗಳವರಿಗೆ ಇವತ್ತಿನ ದಿವಸ ಈ ಗ್ರಹಣದ ಒಂದಷ್ಟು ದೋಷ ಉಂಟಾಗ್ಬೋದು ಎಂಬತಕ್ಕಂಥದ್ದಿದೆ. ಅದಕ್ಕಾಗಿ ಇಂತಹ ಸಮಯದಲ್ಲಿ ಇಂಥ ರಾಶಿಗಳವರು ನಿಮ್ಮ ವಾಸ್ತುಗೃಹದಲ್ಲಿದ್ದರೆ ಸ್ನಾನ ಆದ ನಂತರ ದೇವ್ರ ಮುಂದೆ ನಿಂತು ಒಂದು ಕೈ ಮುಗಿಯೋದ್ರಲ್ಲಿ ಖಂಡಿತ ತಪ್ಪಲ್ಲ. ಕೈ ಮುಗಿಬೇಕು, ನಿಮ್ಮ ಜನ್ಮ ಕೊಟ್ಟಂಥ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಪ್ರತ್ಯಕ್ಷ ಕಾಣತಕ್ಕಂಥ ಆಚೆ ಕಡೆ ಇರ್ತಕ್ಕಂಥ ಸೂರ್ಯನಿಗೆ
ಸೂರ್ಯನ ಕಿರಣಗಳು ಮನೆಯೊಳಗೆ ಬಿದ್ದರೆ ಆ ಸೂರ್ಯನ ಬೆಳಕನ್ನು ನೋಡಿದ್ರೆ ಸಾಕು, ಜ್ಯೋತಿನ ನೋಡಿದಷ್ಟು ಸಮಾಧಾನ ಅಂತ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ವಾಸ್ತುಗೃಹದಲ್ಲಿ ಸೂರ್ಯನ ಕಿರಣವು ಒಳಗಡೆ ಬಂದರೆ ಆ ಕಿರಣವನ್ನು ದರ್ಶನ ಮಾಡಿದ್ರೆ ಸಾಕು. ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆಯಿಂದ ಎದ್ದೇಳ್ತಿರಲ್ಲ, ಸಾಧ್ಯವಾದಷ್ಟು ಬೆಳಗಿನ ಜಾವ ಬೇಗ ಎದ್ದೇಳಬೇಕು ಅನ್ನೋದು ಹಿರಿಯರು ಹೇಳ್ತಾರೆ ಮಾತನ್ನು. ಅಪ್ಪಿತಪ್ಪಿ ಲೇಟ್ ಆದರೂ ಸಹಿತ ಕಿಟಕಿಯಲ್ಲಿ ನೀವು ದೇವ್ರ ಫೋಟೋನೋ ಅಥವಾ ದೇವ್ರನ್ನೋ ಎಲ್ಲೋ ಒಂದು ಕಡೆ ಇಟ್ಟಿರ್ತಕ್ಕಂಥ ದೇವ್ರ ಕಣ್ಣು ಕಾಣಲಿಲ್ಲಪ್ಪ ಅಂತ ಭಯಪಡಬೇಕಾದಿಲ್ಲ. ಆ ಬೆಳಕು, ಸೂರ್ಯನ ಕಿರಣಗಳಿದೆಯಲ್ಲ, ಆ ಬೆಳಕನ್ನು ನೋಡಿಬಿಟ್ರೆ ಸಾಕಂತೆ. ನೀವು ನಿಮ್ಮ ಮನಸ್ಸಲ್ಲಿ ಯಾವ ದೇವರನ್ನ ನೆನೆಸ್ಕೊಂಡಿದ್ರೋ ಆ ದೇವರು ಆ ಬೆಳಕಲ್ಲೇ ಕಾಣ್ತಾರಂತೆ. ಅದು ಬಹಳ ಮುಖ್ಯ. ಅದಕ್ಕೆ ಹೇಳೋದು, ಸೂರ್ಯ ರಶ್ಮಿಗೆ ಅಂತಹ ಒಂದು ಶಕ್ತಿ ಇದೆ. ಅಂತಹ ಸೂರ್ಯನಿಗೆ ರಾಹುಗ್ರಸ್ತ ಸೂರ್ಯಗ್ರಹಣ ಇವತ್ತು ಆಗ್ತಿರೋದ್ರಿಂದ ಇವತ್ತು ಬಹಳ ಎಚ್ಚರಿಕೆಯಿಂದಿರಬೇಕು ಅಂತಕ್ಕಂಥದ್ದು ನುಡಿಮುತ್ತು. ಇರಲಿ, ಈಗ ಯಾವ್ಯಾವ ರಾಶಿಗಳವರು ಎಚ್ಚರಿಕೆ ವಹಿಸಬೇಕು ವಿಚಾರವನ್ನು ಹೇಳ್ತೇನೆ, ತಿಳ್ಕೊಳ್ಳಿ. ಮೇಷರಾಶಿ. ಮೇಷರಾಶಿಯವರು ನಿಮ್ಮ ವಾಸ್ತುಗೃಹದಲ್ಲಿದ್ದರೆ ಅವ್ರಿಗೊಂದು ಕಿವಿ ಮಾತಿರಲಿ. ವೃಷಭ ರಾಶಿ, ಮೇಷ, ವೃಷಭ, ಕನ್ಯಾ, ತುಲಾ, ವೃಶ್ಚಿಕ, ಮಕರ, ಮೀನ. ಬಹುಶಃ ಅರ್ಥ ಆಯಿತು ಅಂದ್ಕೊಳ್ತೇನೆ, ಆದರೂ ಇನ್ನೊಮ್ಮೆ ಹೇಳ್ತೇನೆ. ಮೇಷರಾಶಿ, ವೃಷಭ ರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಮೀನರಾಶಿ. ಈ ರಾಶಿಗಳವರು ನಿಮಗಿದ್ದರೆ, ಮನೆಯಲ್ಲಿದ್ದರೆ ಒಂದು ಕಿವಿ ಮಾತು ಹೇಳಿ, ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಮುಂದೆ ನಿಂತೊಂದು ದೀಪ ಹಚ್ಚಿ ಆಚೆ ಸೂರ್ಯನ ನಮಸ್ಕಾರ ಮಾಡಿಕೊಂಡು ಗ್ರಹಣ ಮುಗಿಯುವವರೆಗೂ 11:26 ಒಂದಷ್ಟು ಆಹಾರವನ್ನು ತ್ಯಜಿಸಿ, ಈ ಸಮಯದಲ್ಲಿ ನಿಮಗಿಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನು ಹೇಳಿಕೊಂಡು ಯಾವುದಾದ್ರೂ ಒಂದು ಧ್ಯಾನ, ಯೋಗ, ಸಿದ್ಧಿಗಳನ್ನು ಸಿದ್ಧಿಪಡಿಸ್ಕೊಂಡು, ಅಥವಾ ನಿಮಗೆ ನಂಬಿಕೆ ಇದ್ದರೆ ವನಸಿರಿಗಳನ್ನು ಸಂಗ್ರಹಣೆ ಮಾಡ್ತಾ, ಅಥವಾ ಇವತ್ತು ನಾನು ತಿಳಿಸುವಂಥ, ತಿಳಿ ಹೇಳುವಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾದಂಥ ಪುಟ್ಟದಾದಂಥ ತಂತ್ರಸಾರವನ್ನು ಮಾಡ್ತಾ ಈ ಸಮಯವನ್ನು ಕಳೆದರೆ ಬಹಳ ಉತ್ತಮ. ಇನ್ನು ಇವತ್ತಿನ ಈ ಗ್ರಹಣದಿಂದ ಒಳಿತಾಗ್ಬೋದು ಅಥವಾ ಈ ದೋಷ ನಮಗಿಲ್ಲ ಎಂಬತಕ್ಕಂಥ ಅವ್ರಿಗೂ ಒಂದು ಮಾತು ಬೇಕಲ್ಲ. ಆ ರಾಶಿ ಯಾರು ಅಂತ ಗೊತ್ತಾಗಬೇಕಲ್ಲ. ಆ ರಾಶಿಗಳಲ್ಲಿರ್ತಕ್ಕಂಥವರು ಮಿಥುನ ರಾಶಿ, ಮಿಥುನ, ಕರ್ಕಾಟಕ, ಸಿಂಹ, ಧನುರ್ ಹಾಗೆ ಕುಂಭ. ಮಿಥುನ, ಕರ್ಕಾಟಕ, ಸಿಂಹ, ಧನುರ್, ಕುಂಭ. ಈ ರಾಶಿಗಳಲ್ಲಿರ್ತಕ್ಕಂಥವರು ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಹಾಗಂತ ಮೀಸೆ ಮೇಲೆ ಕೈ ಹಾಕ್ಕೊಂಡು ತಿರುಗಿಸೋವಂಥದ್ದಲ್ಲ. ಅರ್ಥ ಮಾಡ್ಕೊಳ್ಳಿ, ಸಮಸ್ಯೆ ನಮಗಿಲ್ಲ, ನಮ್ಮ ಜಾತಕಕ್ಕಿಲ್ಲ, ನಮ್ಮ ರಾಶಿ ಮೇಲೆ ಗ್ರಹಣದ ಪ್ರಭಾವ ಇಲ್ಲ ಅಂದ ತಕ್ಷಣ ನಾನು ಮಾಡಬಾರದು ಮಾಡ್ತೀನಿ, ವೇಗವಾಗಿ ನಡೀತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ಸಮುದ್ರಕ್ಕೆ ಹೋಗಿ ಈಜೊಡಿತೀನಿ, ಅಥವಾ ಗಾಡಿಯಲ್ಲಿ ಕೂತ್ಕೊಂಡು ಬಹಳ ವೇಗವಾಗಿ ಮುಂದೆ ನಡೀತೀನಿ, ಅಥವಾ ಯಾವುದೋ ಒಂದು ಅಗ್ರಿಮೆಂಟ್ ಸೈನ್ ಹಾಕ್ತೀನಿ, ಅಥವಾ ನನ್ನ ರಾಶಿ ನಕ್ಷತ್ರದಲ್ಲಿ ಏನು ತೊಂದರೆ ಇಲ್ಲ ಅಂತ ನಾನು ಏನೋ ಒಂದು ಶುಭ ಕಾರ್ಯಕ್ಕೆ ಒಂದು ಚಾಲನೆ ಕೊಡ್ತೀನಿ. ಇದನ್ನು ಮಾಡಬಾರ್ದು. ನಾನು ಹೇಳಿರೋ ಇಷ್ಟೂ ಎಚ್ಚರಿಕೆಯಿಂದ ಇರಿ ಅಂತ. ನಮ್ಮ ರಾಶಿಗೆ ಗ್ರಹಣದ ದೋಷ ಇಲ್ಲ ಅಂದಾಗ ಹಾಗೂ ಸಹಿತ ನಾವು ದೇವ್ರನ್ನ ಪ್ರಾರ್ಥನೆ ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ರಾಶಿಗಳಲ್ಲಿ ಸೂರ್ಯ ಪ್ರಧಾನ. ಅರ್ಥ ಮಾಡ್ಕೊಳ್ಳಿ, ರಾಶಿಗಳಲ್ಲಿ ಸೂರ್ಯನೇ ಪ್ರಧಾನ. ರಾಶಿಗಳಲ್ಲಿ ಸೂರ್ಯ ಪ್ರಧಾನ ಅಂದಮೇಲೆ ಗ್ರಹಗಳಲ್ಲೂ ಸೂರ್ಯನೇ ಪ್ರಧಾನ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹ ವೇಕೇತವೇ ನಮಃ. ಸೂರ್ಯ ಪ್ರಾರಂಭದಲ್ಲಿದ್ದು ರಾಹು ಕಡೆ ಭಾಗದಲ್ಲಿ ಬಂದು ಅದಾದ ನಂತರ ಕೇತು. ರಾಹು ಕೇತು ಎಂಬತಕ್ಕಂಥದ್ದು ಒಂದು ದೇಹದ 2 ಭಾಗ. ಹಾಗಾಗಿ ಇವತ್ತಿನ ಗ್ರಹಣ ನಮ್ಮ ಭಾರತ ದೇಶಕ್ಕೆ ಕಾಣೋದಿಲ್ಲ. ಭಾರತ ದೇಶಕ್ಕೆ ಗ್ರಹಣ ಕಾಣೋದಿಲ್ಲ. ಆದರೆ ಗ್ರಹಣ ಇದೆ ಎಂಬತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಇರ್ತಕ್ಕಂಥ ಗ್ರಹಣದಲ್ಲಿ ಶುಭ ಕಾರ್ಯಗಳನ್ನು ಮಾಡಬಾರ್ದು ಎಂಬತಕ್ಕಂಥದ್ದು ಹಿಂದಿನಿಂದ ಋಷಿಮುನಿಗಳ ಕಾಲದಿಂದ ತಿಳಿ ಹೇಳಿರ್ತಕ್ಕಂಥ ಮಾತು. ಇವತ್ತು ನಾವು ಏನು ಮಾಡ್ಕೊಳ್ಬೋದು, ನಮ್ಮ ಜಾತಕದಲ್ಲಿ ಬಂದೊದಗುವಂತಹ ಯಾವುದಾದ್ರೂ ದೋಷಗಳಿದ್ದರೂ, ಏನೇ ಸಮಸ್ಯೆ ಇದ್ದರೂ, ಸಮಸ್ಯೆಗೊಂದು ಪರಿಹಾರವನ್ನು ಈ ಕಾಲದಲ್ಲಿ ಜಪಿಸಿದ್ರೆ, ಈ ಕಾಲದಲ್ಲಿ ದೇವತಾರಾಧನೆ ಮಾಡಿದ್ರೆ, ಈ ಸಮಯದಲ್ಲಿ ಯಾವುದಾದ್ರೂ ಒಂದು ತಂತ್ರಸಾರವನ್ನು ಮಾಡಿಕೊಂಡ್ರೆ ಶೀಘ್ರವಾಗಿ ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇದೇ ಸೂರ್ಯಗ್ರಹಣ ಅಂದರೆ ಈ ಪ್ರಕಾರವಾದಂಥ ಸೂರ್ಯಗ್ರಹಣ ಅಲ್ಲ. ಹಿಂದೆ ಸೂರ್ಯಗ್ರಹಣ ನಮ್ಮ ನೇರಪ್ರಸಾರ ಕಾಲದಲ್ಲಿ, ಅಂದರೆ ಬೆಳಿಗ್ಗೆ 8ರಿಂದ 9 ನೇರಪ್ರಸಾರ ಏನು, ಆ ದಿನ ನೇರಪ್ರಸಾರದಲ್ಲಿ ಲೈವಲ್ಲಿ ಗ್ರಹಣದ ಆ ಒಂದು ಸುಂದರವಾದಂತಹ ದೃಶ್ಯವನ್ನು, ಸೂರ್ಯನಿಗೆ ಸಂಭವಿಸಿದಂತಹ ಆ ಗ್ರಹಣ ಪ್ರಕ್ರಿಯೆಯನ್ನು, ಜಗತ್ತೇ ಕತ್ತಲಾಗಿರ್ತಕ್ಕಂಥ ಕ್ಷಣವನ್ನು ನೇರಪ್ರಸಾರದಲ್ಲಿ ನಮ್ಮ ಜೀ ಕನ್ನಡದಲ್ಲಿ ಇದೇ ಕಾರ್ಯಕ್ರಮದಲ್ಲಿ ನೀವು ನೋಡಿದ್ರಿ. ಆದರೆ ಈಗ ಪುನಃ ಇದು ಗ್ರಹಣ ಕಾಲ,
ಮಹರ್ಷಿವಾಣಿ ಕಾರ್ಯಕ್ರಮ ನೇರ ಪ್ರಸಾರದ ಈ ಶುಭ ಕಾಲದಲ್ಲಿ ಈಗೂ ಸಹಿತ ಗ್ರಹಣ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಮನೆಗಳಲ್ಲಿ ಈಗಾಗಲೇ ಜಪ ತಪ ಅನುಷ್ಠಾನವನ್ನು ಶುರು ಮಾಡಿದ್ದಾರೆ. ಮನೆಯಲ್ಲಿ ಹಿರಿಯರು ಹೇಳ್ತಾರೆ ಮಾತನ್ನು, ಗ್ರಹಣ ಕಾಲದಲ್ಲಿ ಸಾಧ್ಯವಾದಷ್ಟು ದರ್ಬೆಯನ್ನು ನೀರಲ್ಲಾಗಲಿ ಪದಾರ್ಥಗಳಲ್ಲಾಗಲಿ ಉಪ್ಪು ಹುಣಸೆಯನ್ನೆಲ್ಲ ಹಾಕಿರ್ರಿ ಅಂತ. ಗರ್ಭಿಣಿ ಸ್ತ್ರೀಯರು ರೂಮಿಂದ ಹೊರಗೆ ಬರಬೇಡಿ ಅಂತ. ಅನಾರೋಗ್ಯದಲ್ಲಿ ನಲುತ್ತಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಅಂತ. ಹಾಗೆ ತಂತ್ರ ಮಂತ್ರ ಯಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥವ್ರು, ಗುರುಮುಖೇನ ಉಪದೇಶವನ್ನು ತೆಗೆದುಕೊಳ್ತಕ್ಕಂಥವ್ರು, ಬೀಜಾಕ್ಷರಿ ಮಂತ್ರಗಳನ್ನು ಜಪಿಸಿ ಕಾರ್ಯಸಿದ್ಧಿಯನ್ನು ಮಾಡಿಕೊಳ್ತಕ್ಕಂಥವ್ರು, ಇದು ಬಹಳ ವಿಶೇಷ. ಒಂದಷ್ಟು ಸ್ಥಳಗಳಲ್ಲಿ ಬಹುಶಃ ನಾವು ನೀವು ಆ ಸ್ಥಳಗಳಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂತಹ ಸ್ಥಳಗಳಲ್ಲಿ ಸಾಧಕರು ಕೂತು ಅನುಷ್ಠಾನವನ್ನು ಮಾಡಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಳುವಂತಹದ್ದನ್ನು ಸಹಿತ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಹಾಗಾಗಿ ಇವತ್ತು ಯಾರೊಬ್ಬರಾದರೂ ಗ್ರಹಣ ಕಾಲವನ್ನು ವೃತಃ ವೇಸ್ಟ್ ಮಾಡಬೇಡಿ. ನಿಮ್ಮ ಕುಲದೇವರನ್ನೇ ಪ್ರಾರ್ಥನೆ ಮಾಡಿ, ನಿಮಗೆ ತಿಳಿದಿರ್ತಕ್ಕಂತಹ ಬೀಜಾಕ್ಷರಿ ಮಂತ್ರವನ್ನು ಪ್ರಾರ್ಥನೆ ಮಾಡಿ. ಮಕ್ಕಳು ಮನೆಯಲ್ಲಿದ್ದರೆ ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು, ಓಂ ಶ್ರೀಂ ಐಂ ಶ್ರೀಂ ಸೌಹು. ಈ ಬೀಜಾಕ್ಷರಿ ಮಂತ್ರ ವಿದ್ಯಾರ್ಥಿಗಳ ವಿದ್ಯಾರ್ಚನೆಗೋಸ್ಕರ. ಈ ಬೀಜಾಕ್ಷರಿ ಮಂತ್ರ ಮಹರ್ಷಿವಾಣಿ ಕಾರ್ಯಕ್ರಮದ ಪ್ರಾರಂಭ ದಿನದಲ್ಲಿ ನಾನು ತಿಳಿಸಿದ್ದು. ಇಲ್ಲಿವರೆಗೂ ಅದೆಷ್ಟು ಸಾವಿರ ಜನ ವಿದ್ಯಾರ್ಥಿಗಳು ಈ ಬೀಜಾಕ್ಷರಿ ಮಂತ್ರವನ್ನು ಅಭ್ಯಾಸ ಮಾಡಿ ಇಡೀ ಕ್ಲಾಸ್ಗೆ ಫಸ್ಟ್ ಬಂದಿರತಕ್ಕಂಥವರ ಲಿಸ್ಟು ಸಾಕಷ್ಟು ಇದೆ ನಮ್ಮ ಹತ್ರ. ಮಂಗಳೂರಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ, ಈ ಭಾಗದಲ್ಲಿ ಮೈಸೂರು, ಗುಂಡ್ಲಪೇಟೆ ಮತ್ತು ಚಾಮರಾಜನಗರದವರೆಗೂ ಸಾಕಷ್ಟು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಬೀಜಾಕ್ಷರಿ ಮಂತ್ರವನ್ನು ಅಭ್ಯಾಸ ಮಾಡಿದ್ದಾರೆ. ಹಾಗೆ ನಿನ್ನೆ ಹೇಳಿದ್ದೆ ನಾನು, ಗ್ರಹಣ ಪ್ರಾರಂಭ ಕಾಲದಲ್ಲಿ ತಂತ್ರಸಾರಕ್ಕಾಗಿ ಒಂದು ಕೆಂಪು ದಾರವನ್ನು ಕೈ ಕಟ್ಕೊಳ್ಳಿ ಅಂತ. ನೋಡಿ, ನಾವು ಕೈ ಕೆಂಪು ದಾರವನ್ನು ಕಟ್ಟಿದ್ದೇವೆ. ಯಾಕೆಂದರೆ ಗುರುಗಳು ಹೇಳಿದ್ರು ನಿನ್ನೆ, ಅವ್ರ ಗುರುಗಳು ಕಟ್ಟಿದ್ದಾರೋ ಇಲ್ವೋ ಅಂತ ನೀವು ತೋರಿಸಿ. ಯಾಕೆಂದರೆ ಎಲ್ಲರೂ ಕಟ್ಟಿದ್ದೀವಿ. ಯಾಕೆ ಅಂದರೆ ಕೆಂಪು ಸೂರ್ಯನಿಗೆ ಬಹಳ ವಿಶೇಷ. ರಕ್ತವರ್ಣಂ ರಕ್ತಮಾಲ್ಯಾಂಬರಧರಂ ರಕ್ತಗಂಧಾನುಲೇಪನಂ ರಕ್ತಾಶ್ವ ರಕ್ತಶ್ಛತ್ರಧ್ವಜರಥಾಕಾರ ಶೋಭಿತಂ. ಎಲ್ಲವೂ ಸಹಿತ ರಕ್ತವರ್ಣದಲ್ಲಿರ್ತಕ್ಕಂಥದ್ದು ಸೂರ್ಯನಿಗೆ ಪ್ರೀತಿ ಅಂತ. ಹಾಗಾಗಿ ಎಲ್ಲರೂ ಈ ಒಂದು ಕೆಂಪು ದಾರದ ಕಂಕಣವನ್ನು ಕಟ್ಕೊಂಡಿದ್ದೀವಿ. ಇದು ಎಲ್ಲಿವರೆಗೂ? ಗ್ರಹಣ ಬಿಡುವವರೆಗೂ ಮಾತ್ರ. ಗ್ರಹಣ ಬಿಟ್ಟಾದ ಮೇಲೆ ಈ ಕೆಂಪು ದಾರ ನಮ್ಮ ಕೈಲಿರಬಾರ್ದು. ಗ್ರಹಣ ಇರುವವರೆಗೂ ಮಾತ್ರ ಈ ಕೆಂಪು ದಾರದ ಕೆಲಸ ನಮ್ಮ ಕೈಲಿರಬೇಕು. ಇದು ನಮಗೊಂದು ರಕ್ಷೆ. ನಮಗಷ್ಟೇ ಅಲ್ಲ, ನಿಮಗಳಿಗೂ ರಕ್ಷೆ. ಆ ನಿಮಗಳಿಗೆಲ್ಲ ರಕ್ಷೆ ಆಗಬೇಕಾದ್ರೆ ನೀವೆಲ್ಲರೂ ಕೆಂಪು ದಾರವನ್ನು ಕೈಯಲ್ಲಿ ಕಟ್ಕೋಬೇಕು. ಕಟ್ಟಿಲ್ಲ ಅಂದರೂ ಈಗ ಕಟ್ಕೊಳ್ಳಿ. ಒಳ್ಳೆಯದಾಗಲಿ. ಹಾಗೂ ಹೀಗೆ ಬರೋಣ. ಒಳ್ಳೆಯದಾಗಲಿ. ಈಗಾಗಲೇ ಗ್ರಹಣ ಪ್ರಾರಂಭ ಆಗಿದೆ. ಅಂದರೆ ಬೆಳಗ್ಗೆ 8 ಗಂಟೆ 7 ನಿಮಿಷಕ್ಕೆ ಪ್ರಾರಂಭ ಆಗಿದೆ. 11 ಗಂಟೆ 26 ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತೆ. ಹಾಗಾಗಿ ಇವತ್ತಿನ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲೂ ಕೂಡ ಈಗ ಗ್ರಹಣ ನಡೀತಾ ಇರುವಾಗಲೇ ಅನುಷ್ಠಾನವನ್ನು ಗುರುಜರು ಹೇಳ್ಕೊಡ್ತಾ ಇದ್ದಾರೆ. ನೀವು 11 ಗಂಟೆ 26 ನಿಮಿಷದ ಒಳಗಾಗಿ ಇದನ್ನು ಆಚರಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖಂಡಿತಮ್ಮ. ಗ್ರಹಣ ಕಾಲದಲ್ಲಿ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನು ಅವೆಲ್ಲವನ್ನು ಸಹಿತ ಈಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲು ಒಂದು ಜಾಕಾಯಿ ಸಾಕು. ಈ ಜಾಕಾಯಿಗೆ ಒಂದು ದಬ್ಬಳ ಅಥವಾ ಒಂದು ಮಳೆನೂ ಹಾಕೋದು ಕರೆಕ್ಟೇ ಅನಿಸುತ್ತೆ ನನಗೆ. ಯಾಕೆಂದರೆ ಅದು ನಾವು ಸುಟ್ಟು ಕರಕು ಮಾಡಬೇಕಾದ್ರೆ ಅದು ಬರ್ನ್ ಆಗುವಾಗ ಬಿಸಿ ತಗಲಬಾರ್ದು. ಅದಕ್ಕಾಗಿ ನೋಡಿ ಈ ಪ್ರಕಾರವಾಗಿ ಮಾಡಿಟ್ಕೊಳ್ಳೋದು ಬಹಳ ಉತ್ತಮ. ಮೊದಲನೇದಾಗಿ ಜಾಕಾಯಿ. ಇನ್ನು ಜಾಕಾಯಿ ಆಯಿತು, ದಬ್ಬಳ ಆಯಿತು. ಇದಾದ ಮೇಲೆ ಏಲಕ್ಕಿ. ನಾನು ಇವೆಲ್ಲ ಹೇಳಿದ್ರೆ ಗೊತ್ತಾಗ್ಬಿಡುತ್ತೆ, ತೋರಿಸೋದು ಅವಶ್ಯಕತೆ ಇಲ್ಲ. ಅದರಲ್ಲೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಭಕ್ತರಿಗೆ, ವೀಕ್ಷಕ ಪ್ರಭುಗಳಿಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ನೋಡಿ, ಏಲಕ್ಕಿ. ಇದಾದ ತಕ್ಷಣ ಲವಂಗ. ಲವಂಗ ಇದೇನೆ. ತಂತ್ರಸಾರಕ್ಕೆ ಬೇರೆ, ಅಡಿಗೆಗೆ ಬೇರೆ, ಆರೋಗ್ಯಕ್ಕೆ ಬೇರೆ ಅಥವಾ ಆಯುರ್ವೇದಿಕಕ್ಕೆ ಬೇರೆ ಅಂತಿಲ್ಲ. ಎಲ್ಲಕ್ಕೂ ಒಂದೇ ಲವಂಗ. ಮುಖ್ಯವಾಗಿ ಕೆಂಪು ವರ್ಣದ ರಂಗೋಲಿ ಪುಡಿ ಅಂತ ಹೇಳಿದ್ದೆ. ಅದಕ್ಕಾಗಿ ಕೆಂಪು ವರ್ಣದ ರಂಗೋಲಿ ಪುಡಿಯನ್ನು ತಾವು ನೋಡ್ತಾ ಇದ್ದೀರಿ. ಇದನ್ನು ಕೆಮ್ಮಣ್ಣು ಪುಡಿ ಅಂತಲೂ ಹೇಳಿದ್ದಾರೆ. ಕೆಮ್ಮಣ್ಣಿದ್ದರೆ ಸಾಕು, ಅದರಲ್ಲೇ ಮಾಡ್ಕೊಳ್ಬೋದು. ಆದರೆ ಒಂದು ಮಣೆಯ ಮೇಲೆ ಮಾಡಬೇಕು. ಯಾವಾಗಲೂ ನೆಲದ ಮೇಲೆ ಈ ರಂಗೋಲಿಯನ್ನು ಹಾಕ್ತಾ ಇದ್ದೀರಿ, ನೆಲದ ಮೇಲೆ ಒಂದು ಯಂತ್ರವನ್ನು ಬರ್ಕೊಳ್ತಾ ಇದ್ದೀರಿ. ಆದರೆ ಒಂದು ಮಣೆಯ ಮೇಲೆ ಬರೀತಕ್ಕಂಥದ್ದು ಬಹಳ ಉತ್ತಮ. ಅರಿಶಿನ, ಕುಂಕುಮ ಅದು ಬೇಕಾಗಿದೆ. ಹಾಗೆ ಒಂದು ಇದೆಲ್ಲವನ್ನು ಸಹಿತ ಸುಟ್ಟು ಕರಕು ಮಾಡಲಿಕ್ಕೆ ಒಂದು ಪಾತ್ರೆ ಬೇಕು. ಆ ಪಾತ್ರೆನೂ ನೋಡ್ತಿದ್ದೀರಿ. ಹಾಗೆ ಇದಕ್ಕೆ ಒಣಕೊಬ್ಬರಿ ಒಂದಿಷ್ಟು ಪೀಸು ಅಂತ ಹೇಳಿದೆ. ಆರೋಗ್ಯಕ್ಕಿರಲಿ, ಗ್ರಹಣ ಬಿಟ್ಟ ಮೇಲೆ ನಿಧಾನ ತಿನ್ಬೋದು ಅಂಥೇಳಿ ಒಂದಿಷ್ಟು ಜಾಸ್ತಿ ನಮಗೆ ಕೊಟ್ಟಿದ್ದಾರೆ. ನೀವು ಮನೆಯಲ್ಲಿ ಇಷ್ಟು ಒಣಕೊಬ್ಬರಿ ಅವಶ್ಯಕತೆ ಇಲ್ಲ. ಸಣ್ಣದಾದಂಥ ಒಂದು ಪೀಸ್ ತೊಗೊಳ್ಳಿ ಸಾಕು. ಗ್ರಹಣ ಬಿಟ್ಟ ಮೇಲೆ ನಿಮಗೆಲ್ಲ ಕೊಡ್ತೀವಿ.
ಇನ್ನು ದಾರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಬಿಳಿ ಎಕ್ಕದ ಎಲೆ ಒಂದೇ ಸಾಕು ಅಂತ ಹೇಳಿದ್ದೀನಿ. ಬಿಳಿ ಎಕ್ಕದ ಎಲೆಯನ್ನು ಹೇಗೆ ತರಬೇಕು? ಪೂರ್ವಾಭಿಮುಖವಾಗಿ ನಿಂತು ದೇವರ ಪ್ರಾರ್ಥನೆ ಮಾಡ್ತಾ ಎಲೆಯನ್ನು ಕಿತ್ಕೊಂಡು ಬರಬೇಕು ಅಂತ ಹೇಳಿದ್ದೆ. ನಿನ್ನೆನೇ ಹೇಳಿದ್ರಿಂದ ಈಗಾಗಲೇ ಎಲ್ಲರೂ ಸಹಿತ ಎಲೆಗಳನ್ನು ತಂದು ಇಟ್ಕೊಂಡಿರ್ತೀರಿ. ನಾವು ಸಹಿತ ಎಲೆಯನ್ನು ತಂದಿದ್ದೀವಿ. ಆ ಎಲೆಯ ಒಳಗಡೆ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಒಂದು ಬೀಜಾಕ್ಷರಿ ಮಂತ್ರ ರಮ್ ಅಂತಕ್ಕಂಥದ್ದು. ರಮ್ ಅನ್ನೋ ಒಂದು ಬೀಜಾಕ್ಷರಿ ಮಂತ್ರ ಬರೀಬೇಕು. ಅದಕ್ಕೆ ಒಂದು ವೃತ್ತಾಕಾರವನ್ನು ಹಾಕಬೇಕು. ಸೂರ್ಯನ ಕಿರಣಗಳು ಹೇಗೆ ಪಸರಿಸುತ್ತೋ ಅದೇ ಪ್ರಕಾರ ಒಂದು ವೃತ್ತಾಕಾರದ ಒಳಭಾಗದಲ್ಲೂ ಕಿರಣ ಇರಬೇಕು, ಹೊರಭಾಗದಲ್ಲೂ ಕಿರಣ ಇರಬೇಕು. ಇದು ಅರ್ಥ ಮಾಡ್ಕೊಳ್ಳಿ. ಯಾತಕ್ಕಾಗಿದ್ದು ಅಂದರೆ ಗ್ರಹಣ ಅಂತ ಆದಾಗ ಸಂಪೂರ್ಣವಾಗಿ ಸೂರ್ಯನ್ನೇ ಒಂದು ಕಡೆಯಿಂದ ಕತ್ಲು ಮಾಡ್ಕೊಂಡು ಬರುತ್ತೆ. ಸೂರ್ಯ ಪ್ರತಿ ಕಾಲ ತನ್ನ ಕಿರಣಗಳನ್ನು, ತನ್ನ ಬೆಳಕನ್ನು ಪಸರಿಸ್ತಿರ್ತಾನೆ. ಹೊರಗಡೆ ಇರುತ್ತೆ ಬೆಳಕು. ಸೂರ್ಯನ ಕಿರಣ, ಸೂರ್ಯನ ಬೆಳಕು ಇಲ್ಲ ಅಂದರೆ ಈ ಜಲಚರಗಳು, ಜೀವರಾಶಿಗಳು ಯಾರೂ ಬದುಕಲಿಕ್ಕೆ ಆಗೋದೇ ಇಲ್ಲ. ಸೂರ್ಯನ ಕಿರಣ ಬೇಕು. ಆದರೆ ಗ್ರಹಣದ ದಿವಸ ಮಾತ್ರ ಸಂಪೂರ್ಣವಾಗಿ ಸೂರ್ಯನ ಮೇಲೆ ಬೀಳುವಂತಹ ಆ ಕಿರಣ ಅಂದರೆ ಕತ್ತಲಾಗ್ಬಿಡುವಂಥದ್ದು. ಆ ಕತ್ತಲಿನ ಕ್ಷಣಗಳು ಸೂರ್ಯನ ಬೆಳಕು ಇಲ್ಲದಂಥ ರೀತಿಯಲ್ಲಿರುತ್ತೆ. ಆಗ ಸೂರ್ಯನ ಕಿರಣ, ಸೂರ್ಯನ ಬೆಳಕು ಒಳಭಾಗದಲ್ಲಿರುತ್ತೆ. ಆ ಒಳಭಾಗದಲ್ಲಿರೋದ್ರಿಂದ ನೋಡಿ, ಇಲ್ಲಿ ಮಧ್ಯದಲ್ಲಿ ನಾವು ಬರೆದಿದ್ದೀವಿ. ಇದೇ ಪ್ರಕಾರ ತಾವು ಸಹಿತ ಬಿಳಿ ಎಕ್ಕದ ಎಲೆಯ ಮೇಲೆ ಈ ಪ್ರಕಾರ ಬರೀರಿ. ಕೆಂಪು ಗಂಧದಿಂದ ಅಂತ ಹೇಳಿದ್ದೆ ನಾನು. ರಕ್ತಚಂದನ, ಕೆಂಪು ಗಂಧ ಅಥವಾ ಕೆಂಪು ಕುಂಕುಮ, ಇದರಿಂದ ಬರೀತಕ್ಕಂಥದ್ದು. ಮಧ್ಯದಲ್ಲಿ ರಮ್ ಅಂತಕ್ಕಂತಹ ಬೀಜಾಕ್ಷರಿ ಮಂತ್ರ, ಜೊತೆಗೆ ಒಳಗಡೆ 21 ರೇಖೆಗಳನ್ನು ಹಾಕಿ. 21 ರೇಖೆ ಅಂದರೆ 21 ಗೆರೆಗಳನ್ನು, ಅಥವಾ 54 ಗೆರೆಗಳು ನಿಮಗೆ ಸಾಧ್ಯವಾದರೆ, ಅಥವಾ 21 ಅಂತೂ ಕಂಪಲ್ಸರಿ ಹಾಕಲೇಬೇಕು. 21 ಗೆರೆಗಳನ್ನು ಹಾಕಿ ಒಂದು ವೃತ್ತಾಕಾರವನ್ನು ಬರೆದು ವೃತ್ತಾಕಾರದ ಮೇಲ್ಭಾಗದಲ್ಲೂ ಗೆರೆಗಳಿರಬೇಕು. ಸೂರ್ಯ ಯಾವ ಕ್ಷಣದಲ್ಲಾದರೂ ಎಂಥ ಗ್ರಹಣ ಆವರಿಸಿದ್ರೂ ತನ್ನ ಸೂರ್ಯಪ್ರಭೆಯನ್ನು, ತನ್ನ ಕಿರಣಗಳನ್ನು ಪಸರಿಸ್ತಾನೆ. ಅದಕ್ಕಾಗಿ ಅದರ ಸಂಕೇತ ಇದು. ಇದಿಷ್ಟು ಒಂದು ಭಾಗ ಆಯಿತು. ಇನ್ನು ಬರೀಬೇಕಾಗಿರೋದನ್ನು ಮತ್ತೊಮ್ಮೆ ಹೇಳ್ತಿದ್ದೀನಿ. ರಮ್ ಅಂತಕ್ಕಂಥ ಅಕ್ಷರ ಮಧ್ಯದಲ್ಲಿರಬೇಕು, ಸುತ್ತ ವೃತ್ತಾಕಾರ ಹಾಕಬೇಕು, ಅದರ ಮಧ್ಯದಲ್ಲಿ ಗೆರೆಗಳನ್ನು ಹಾಕಬೇಕು. ಈ ಪ್ರಕಾರ ಬಿಳಿ ಎಕ್ಕದ ಎಲೆಯಲ್ಲಿ ಮಾತ್ರ ಬರೀಬೇಕು. ಇವತ್ತು ಬೇರೆ ಯಾವ ಎಲೆಯೂ ಸಹಿತ ಇದಕ್ಕೆ ಅವಶ್ಯಕತೆ ಇಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಆಜ್ಯ ಬೇಕು, ತುಪ್ಪ. ಯಾತಕ್ಕಾಗಿ ಅಂದರೆ ಈ ಒಂದು ಜಾಕಾಯಿ, ಏಲಕ್ಕಿ ಮತ್ತು ಈ ಒಂದು ಲವಂಗವನ್ನು ಸುಟ್ಟು ಕರಕು ಮಾಡಬೇಕಾದ್ರೆ ಅದಕ್ಕೆ ಸಹಾಯವಾಗಿ ಒಂದಷ್ಟು ತುಪ್ಪ ಇದ್ದರೆ ಅದು ಶೀಘ್ರವಾಗಿ ಅದು ಪಚನವಾಗುತ್ತೆ. ಇದೆಲ್ಲವನ್ನು ಸಹಿತ ಗ್ರಹಣ ಕಾಲದಲ್ಲೇ ಮಾಡಿಕೊಳ್ಬೇಕು. ಈ ತಂತ್ರಸಾರವನ್ನು ಮಣೆಯ ಮೇಲೆ ಮಾಡಿದ ನಂತರ ಇದಕ್ಕೆ 9 ದೀಪಗಳನ್ನಿಟ್ಟು ಪ್ರಾರ್ಥನೆಯನ್ನು ಮಾಡಿ, ಪ್ರಾರ್ಥನೆ ಆದ ನಂತರ ಇವತ್ತು ಮಾಡಿರ್ತಕ್ಕಂಥದ್ದನ್ನು ಗ್ರಹಣ ಮುಗಿಯುವವರೆಗೂ ಅದನ್ನು ಮುಟ್ಟೋದು ಬೇಡ. ಮಾಡಿ ಒಂದು ಸಾನ್ನಿಧ್ಯದಲ್ಲಿಟ್ಟರೆ ಗ್ರಹಣ ಆದ ನಂತರ ಅಂದರೆ 11 ಗಂಟೆ 26 ನಿಮಿಷದ ನಂತರ, ಸರಿಸುಮಾರು 12 ಗಂಟೆ ಅಭಿಜಿನ್ ಲಗ್ನ ಅಂದ್ಕೊಳ್ಳೋಣ. ಸಾಮಾನ್ಯ ಗ್ರಹಣ ಪ್ರಾರಂಭ, ಗ್ರಹಣ ಅಂತ್ಯಕಾಲದಲ್ಲಿ ಸಾರಿಸಿ ಗೂಡಿಸಿ ಶುದ್ಧಿ ಮಾಡತಕ್ಕಂಥದ್ದು ಎಲ್ಲರ ಮನೆಗಳಲ್ಲೂ ಇರೋ ಪದ್ಧತಿ. ಹಾಗೆ 12 ಗಂಟೆಗೆ ಸಾರಿಸಿ ಗೂಡಿಸಿ ಶುದ್ಧಿ ಮಾಡುವಾಗ ಇದನ್ನು ಕದಲಿಸಿ ಈ ಎಲೆ ಮೇಲಿರ್ತಕ್ಕಂತಹ ಯಂತ್ರವನ್ನು ಹೊರಗಡೆ ತಗೊಂಡು ಯಾರು ತುಳಿದಿದ್ದಂಥ ಸ್ಥಳದಲ್ಲಿ ಹಾಕಿ, ಅದಾದ ನಂತರ ಆ ಕಪ್ಪನ್ನು ಹಾಗೆ ಜೋಪಾನವಾಗಿ ಒಂದು ತಟ್ಟೆಯಲ್ಲಿ ನೀರಿಟ್ಟು, ನೀರಿನ ಮೇಲ್ಭಾಗದಲ್ಲಿ ಒಂದು ಎಲೆಯಲ್ಲೋ ಅಥವಾ ಡಬ್ಬಿಯಲ್ಲೋ ಅಥವಾ ಒಂದು ಬೆಳ್ಳಿಯ ಬಟ್ಲಲ್ಲೋ ಅದನ್ನು, ಆ ಕಪ್ಪನ್ನು ಸಂಗ್ರಹಣ ಮಾಡಿಟ್ಕೊಳ್ಳಿ. ಕಪ್ಪಿಗೆ ಯಾವುದೇ ಕಾರಣಕ್ಕೂ ನೀರು ಟಚ್ ಆಗಬಾರ್ದು. ನೀವು ಮಾಡಿರ್ತಕ್ಕಂತಹ ರಕ್ಷೆ ಆ ಕಪ್ಪಿದೆಯಲ್ಲ, ಅದಕ್ಕೆ ನೀರು ಟಚ್ ಆಗಬಾರ್ದು. ಅದರ ನೀರಲ್ಲಿ ಇರಬೇಕು. ಎಲ್ಲಿವರೆಗೂ? ನಾಳೆ ಬೆಳಗಿನ ಸೂರ್ಯೋದಯದವರೆಗೂ ಈ ಕಪ್ಪು ತಯಾರು ಮಾಡಿರ್ತಕ್ಕಂಥ ಕಪ್ಪನ್ನು ನಾಳೆ ಬೆಳಗಿನವರೆಗೂ ಅದು ತಟ್ಟೆಯಲ್ಲಿ ನೀರು ಹಾಕಿ, ನೀರಿನ ಮೇಲೆ ಒಂದು ಬಟ್ಲಿಟ್ಟು ಬಟ್ಲಲ್ಲಿ ಈ ಕಪ್ಪನ್ನು ಹಾಕಿ ಇಡಿ. ಈಗ ಸೂರ್ಯನ ಕಿರಣಗಳಿರುವಾಗ ಅಂದರೆ ಗ್ರಹಣ ಕಾಲದಲ್ಲಿ ತಯಾರಾದಂಥ ಈ ಪದಾರ್ಥ ನಾಳೆ ಬೆಳಗಿನ ಸೂರ್ಯೋದಯದ ತನಕ ಶುದ್ಧ ಜಲದಲ್ಲಿರಬೇಕು. ಜಲ ಅಂದರೆ ಚಂದ್ರ, ಅಲ್ಲಿ ತಂಪನ್ನು ಕೊಡ್ತಕ್ಕಂಥವನು, ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ತಕ್ಕಂಥವನು, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ದಯಪಾಲಿಸ್ತಕ್ಕಂಥವನು. ನಾಳೆ ಬೆಳಗ್ಗೆ ಆದ ನಂತರ ಈ ಕಪ್ಪನ್ನು ನಿಮ್ಮ ಧಾರಣೆ ಮಾಡ್ಕೋಬೋದು. ಹಣೆಗಾದರೂ ಇಟ್ಕೊಳ್ಳಿ, ಬಲಗಡೆ ಕಣ್ಣು ಹುಬ್ಬುಗಾದರೂ ಇಟ್ಕೊಳ್ಳಿ. ಗಂಡಸರಾದರೆ ಬಲಗಡೆ ಕಣ್ಣು ಹುಬ್ಬು, ಹೆಣ್ಣು ಮಕ್ಕಳಾದರೆ ಎಡಗಡೆ ಕಣ್ಣು ಹುಬ್ಬು, ಅಥವಾ ಸಾರ್ವತ್ರಿಕವಾಗಿ ಹಣೆಯ ಮಧ್ಯಭಾಗದಲ್ಲಿ ಲಲಾಟದಲ್ಲಿ ಅಲ್ಲಿ ಸಹಿತ ಈ ರಕ್ಷೆಯನ್ನು ಇಟ್ಕೊಳ್ಬಹುದು. ಇದು ಬಹಳಷ್ಟು ಶ್ರೇಯಸ್ಸು, ಯಶಸ್ಸು. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಜಿ, ಅನುಷ್ಠಾನದ ಕ್ರಮ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀ ನಮಃ. ಮೊದಲು ಕೆಂಪು ವರ್ಣದ ರಂಗೋಲಿ ಹಿಟ್ಟು, ಕೆಮ್ಮಣ್ಣು ಅಥವಾ ರಂಗೋಲಿ ಪುಡಿಗೆ ಒಂದಿಷ್ಟು ಕುಂಕುಮವನ್ನು ಮಿಶ್ರಣ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳಬೇಕಂದ್ರೆ ಈ ತಂತ್ರಸಾರಕ್ಕೆ ಕೆಂಪು ವರ್ಣದ ರಂಗೋಲಿ ಪುಡಿನೇ ಆಗಬೇಕು, ಕೆಂಪು ಬಣ್ಣದ್ದೇ ಇರಬೇಕು. ಅದಕ್ಕೆ ಕೆಮ್ಮಣ್ಣು ಸಹಿತ ಬಹಳ ವಿಶೇಷ ಅಂತಲೇ ಹೇಳ್ತಾರೆ. ಎಲ್ಲವೂ ಮಣ್ಣಿನಿಂದಲೇ.
ಮಣ್ಣಿನಿಂದಲೇ ಕಾಯ, ಮಣ್ಣಿನಿಂದಲೇ ಎಲ್ಲವೂ. ಆದ್ದರಿಂದ ನಾವು ಸಹಿತ ಇಲ್ಲಿ ಕೆಂಪನ್ನು ತಂದಿದ್ದೀವಿ. ಆದರೆ ಮನೆ ಮೇಲೆ ಮಾಡಬೇಕು ಅಂತಕ್ಕಂಥದ್ದೊಂದು ಪದ್ಧತಿ ಇದೆ. ಆದರೆ ನಾವು ಮಣೆಯನ್ನು ಹಾಕಿದ್ದೀವಿ, ನಿಮ್ಗೆ ಗೊತ್ತಾಗಲಿಕ್ಕೋಸ್ಕರ ಮೇಲೊಂದು ವಸ್ತ್ರವನ್ನು ಹಾಕಿದ್ದೀವಿ. ನೀವು ಮಾತ್ರ ಮನೆಯಲ್ಲೇ ಮಾಡಿ. ಮೊದಲು ಮಾಡಬೇಕಾದ್ದು 6 ರೇಖೆ ಇರುವಂತಹ ನಕ್ಷತ್ರ ಬರೀಬೇಕು. 6 ರೇಖೆ ಇರತಕ್ಕಂಥ ನಕ್ಷತ್ರ. ಆರು ರೇಖೆ ಇರ್ತಕ್ಕಂಥ ನಕ್ಷತ್ರ ಆದ ನಂತರ ಒಂದು ವೃತ್ತಾಕಾರವನ್ನು ಹಾಕಬೇಕು. ಒಂದು ವೃತ್ತಾಕಾರವನ್ನು ಹಾಕಬೇಕು. ವೃತ್ತಾಕಾರ ಆದ ನಂತರ ಇದಕ್ಕೆ ಒಂದು ಬಾಕ್ಸು, 4 ರೇಖೆಗಳ ಬಾಕ್ಸ್. ನಾಲ್ಕು ರೇಖೆಗಳ ಈ ಬಾಕ್ಸ್ ಆದ ನಂತರ ಇದರ 4 ಮೂಲೆಗಳಲ್ಲೂ 2 ಗೆರೆಗಳನ್ನು ಈ ಪ್ರಕಾರ ಹಾಕ್ಕೊಳ್ಳಿ. ಇದಾದ ನಂತರ ಇದರ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡ್ತಕ್ಕಂತಹದ್ದು. ಇಲ್ಲಿಗೆ ರಂಗೋಲಿ ಪುಡಿ ಅಥವಾ ಕೆಮ್ಮಣ್ಣಿನ ಸಹಾಯ ಮುಗೀತು. ಇದ್ರ ಒಂದು ಕ್ರಮ. ಇದಾದ ನಂತರ ಕುಡುಂಬ ಈಗಾಗಲೇ ಸಾಮಗ್ರಿಗಳು ಹೇಳಿದ್ದೀವಿ ನಾವು. ಸಾಮಗ್ರಿಗಳು ಹೇಳಿರೋದ್ರಿಂದ ಇನ್ನೇನು ತೊಂದರೆ ಇಲ್ಲ. ವೃತ್ತಾಕಾರ ಬಂದಾಯಿತು. ಇನ್ನು ದಿಕ್ಕುಗಳಲ್ಲಿರ್ತಕ್ಕಂಥ ಯಂತ್ರವನ್ನು ಬರೀಬೇಕು. ಇದಕ್ಕೂ ರಂಗೋಲಿ ಪುಡಿ ಸಹಾಯ ಬೇಕು. ನಿಮ್ಮ ಎಡಭಾಗದಲ್ಲಿ, ಅಂದರೆ ನೀವು ಕೂತು ಬರೆಯುವಂತಹ ನಿಮ್ಮ ಎಡಭಾಗದಲ್ಲಿ ಒಂದು ವೃತ್ತಾಕಾರ, ಇಲ್ಲಿ ಒಂದು ತ್ರಿಕೋನ, ಇಲ್ಲಿ 4 ರೇಖೆ ಇರತಕ್ಕಂತಹ ಒಂದು ಬಾಕ್ಸ್, ಇದು ಸ್ಕ್ವೇರ್ ಏನೆ. ಇದನ್ನು ಸತಿ ನೋಡ್ಕೊಳ್ಳಿ. ಇದನ್ನು ಇದೇ ಕ್ರಮದಲ್ಲೇ ಆಚರಣೆ ಮಾಡಿ. ಇದು ನಿಮಗೆ ಅತಿ ಆಗಬಹುದು. ಆ ಭಾಗದಲ್ಲಿ ನೋಡಿ, ತಪ್ಪಿಲ್ಲ. ಮೊದಲು ನಕ್ಷತ್ರ, ವೃತ್ತಾಕಾರ, 4 ಸ್ಕ್ವೇರ್ ಇರ್ತಕ್ಕಂಥ ಒಂದು ಬಾಕ್ಸ್ ಮಾಡಿದ್ದೀವಿ. ಇದು 4 ದಿಕ್ಕಲ್ಲೂ 4 ಗೆರೆಗಳು ಇಳ್ಕೋಬೇಕು. ಇದಕ್ಕೆ ಮಧ್ಯಭಾಗದಲ್ಲಿ 2 ಗೆರೆ ಹಾಕುವಂಥದ್ದು. ಎಡಭಾಗದಲ್ಲಿ ವೃತ್ತಾಕಾರ, ಈ ಕಡೆ ತ್ರಿಕೋನ, ಇದು ಒಂದು ಸ್ಕ್ವೇರ್, 4 ರೇಖೆಯ ಬಾಕ್ಸು, ಈ ಕಡೆಯೂ 4 ರೇಖೆ ಇರತಕ್ಕಂಥ ಬಾಕ್ಸ್. ಇದು ಈ ಒಂದು ಯಂತ್ರದ, ಅಂದರೆ ಗ್ರಹಣ ಕಾಲದಲ್ಲಿ ಸೂರ್ಯ ಮತ್ತು ರಾಹುವಿಗೆ ಸಂಬಂಧಪಟ್ಟಂಥ ರಾಹುಗ್ರಸ್ತ ಸೂರ್ಯಗ್ರಹಣ ಕಾಲದಲ್ಲಿ ತಯಾರು ಮಾಡಬೇಕಾಗಿರ್ತಕ್ಕಂಥ ಕಪ್ಪಿಗೆ ಅದಕ್ಕೆ ಮೂಲವಾಗಿ ಮೊದಲು ಹಾಕಬೇಕಾಗಿರ್ತಕ್ಕಂಥ ಈ ಆಸ್ಥಾನ. ಇದರ ಮಧ್ಯದಲ್ಲಿ ಒಂದು ಬಟ್ಲನ್ನು ಸಹಾಯ ತಗೊಳ್ಬೇಕು. ಆದರೆ ಈ ಯಂತ್ರವನ್ನು ಬರೆದಿರ್ತಕ್ಕಂಥ ನೋಡಿ, ಇದು ಸಹಿತ ಕೆಂಪು ವರ್ಣದಲ್ಲಿದೆ. ಮಧ್ಯದಲ್ಲಿ ರಂ, ವೃತ್ತಾಕಾರ, ಅದಾದ ನಂತರ ಒಂದು ಸೂರ್ಯಪ್ರಭೆ, ಸೂರ್ಯನ ಕಿರಣಗಳಿರ್ತಕ್ಕಂಥ ರೀತಿ, ಇದನ್ನು ಮಧ್ಯದಲ್ಲಿ ಇಡ್ತಕ್ಕಂಥದ್ದು. ಇದರ ಮಧ್ಯದಲ್ಲಿ ಒಂದು ಬಟ್ಲ ಸಹಾಯ ಬೇಕು. ಯಾಕೆಂದರೆ ಜಾಕಾಯಿ ಮತ್ತು ಒಣಕೊಬ್ಬರಿ ಇದೆಲ್ಲವೂ ಸಹಿತ ಸುಡ್ಲಿಕ್ಕೋಸ್ಕರ ಇದಿಷ್ಟಿದ್ರೆ ಸಾಕು. ಇಲ್ಲಿ ಬೇಕಾಗಿರ್ತಕ್ಕಂತಹ ಪದಾರ್ಥದಲ್ಲಿ ಇಷ್ಟು ಮಾತ್ರ. ಎರಡು ಏಲಕ್ಕಿ ಸಾಕು. ಲವಂಗ ಸಹಿತ 2 ಸಾಕು. ಸೂರ್ಯಗ್ರಹಣ ಮತ್ತು ಚಂದ್ರಗ್ರಹಣ ಹಿಂದಲೇ ಮತ್ತೊಂದು ಗ್ರಹಣ ಇರುವಂತಹ ಕಾಲ ಆದ್ದರಿಂದ ಇವತ್ತು ನಾವು ಮಾಡುವಂತಹ ಈ ತಂತ್ರಸಾರದ ಈ ಪ್ರಯೋಗದ ಈ ಒಂದು ವಸ್ತು ಸ್ವಲ್ಪ ದಿನದಲ್ಲೇ ಇದರ ಅವಶ್ಯಕತೆ ಮುಗಿದು ಹೋಗುತ್ತೆ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಗ್ರಹಣದಿಂದ ಗ್ರಹಣ ಬರುವಷ್ಟರಲ್ಲಿ
ಒಂದು ಗ್ರಹಣ ಮತ್ತೊಂದು ಗ್ರಹಣದ ಮಧ್ಯದಲ್ಲಿ ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸಕ್ಕೆ ಮಾತ್ರ ಇದರ ಜೀವಶಕ್ತಿ. ಮತ್ತೊಂದು ಗ್ರಹಣ ಬಂದು ಹೋದರೆ ಇದು ಮಾಡಿರ್ತಕ್ಕಂಥ ಇಷ್ಟೂ ಪದಾರ್ಥವೂ ಸಹಿತ ನೀರಿನಲ್ಲಿ ಹೋಗ್ಬನೆ, ಅದಾದ ನಂತರ ಅದು ಕೆಲಸ ಮಾಡೋದಿಲ್ಲ. ಅದಕ್ಕಾಗಿ ಈ 15 ದಿನಗಳ ಕಾಲ, ಈ 15 ದಿನ ಇದು ನಮಗೆ ಕಾರ್ಯಸಿದ್ಧಿ ಆಗಬೇಕು. ಜಾಕಾಯಿ, ಏಲಕ್ಕಿ, ಲವಂಗ, ಒಣಕೊಬ್ಬರಿ ಇದಿಷ್ಟು ಮಾತ್ರ ಒಳಗಡೆ ಇದೆ. ಇದಕ್ಕೆ ದೀಪ 9 ದೀಪಗಳು. ಹಾಗೆ ಹೂ ಸಾಧ್ಯವಾದಷ್ಟು ಕೆಂಪು ಪುಷ್ಪಗಳಿದ್ದರೆ ಭಾಳ ಉತ್ತಮ. ಅದಕ್ಕಾಗಿ ಇದು ಮೂಲೆಗಳಲ್ಲಿ ನೀವು ಹೀಗೆ ಇಂಥದೇ ಪುಷ್ಪ ತೊಗೊಂಡು ಬನ್ನಿ ಅಂತ ನಾನು ನಿಮಗೆ ಹೇಳಿಲ್ಲ. ನೀವು ಅದನ್ನು ತಲೆ ಕೆಡಿಸ್ಕೊಳ್ಬೇಕಾದ್ದಿಲ್ಲ. ನಮ್ಮಲ್ಲಿ ಇರೋದನ್ನು ನಾನು ಅಲಂಕರಿಸ್ತಾ ಇದ್ದೀನಿ ಅಷ್ಟೇ. ಮುಖ್ಯವಾಗಿ 4 ದಿಕ್ಕುಗಳಲ್ಲಿ 4 ಹೂವು ಇಟ್ಟರೆ ಸಾಕು. ಕೆಲವೊಮ್ಮೆ ನಾವಿದ್ದಾಗ ಏನೋ ಅಲಂಕಾರ ಮಾಡ್ತೀವಿ, ನೀವು ಮನೆಯಲ್ಲಿಲ್ಲ ಅಂತ ಹುಡುಕಾಡೋದು ಬೇಡ. ನಮ್ಮ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ದೀಪಗಳು ಆಗ್ನೇಯದಿಂದಲೇ ಪ್ರಾರಂಭಿಸೋಣ. ಯಾವುದೇ ಆದರೂ ಅಗ್ನಿತತ್ವ ಈ ದೀಪಗಳಿಗೆ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಆ ಶಕ್ತಿಯ ಸಹಾಯ ಇಲ್ಲಿ ನಾವು ತಗೊಳ್ಬೇಕಾಗತ್ತೆ. ಇನ್ನೊಂದು ದೀಪ ಉಳಿದಿದೆಯಲ್ಲ, ಇದು ನಮಗೆ ಇದಕ್ಕೆ ಸಹಾಯಕ್ಕೆ ಬೇಕಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಸೂರ್ಯದೇವರನ್ನು, ರಾಹುನ ಅಂದರೆ ದುರ್ಗಾದೇವಿಯನ್ನು, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇನ್ನು ಈ ಕಾರ್ಯಕ್ರಮದ ಈ ಕ್ಷಣ ಪ್ರಾರಂಭಿಸುವಂತಹ ಕ್ಷಣ. ಆದರೂ ನೀವು ಇನ್ನಷ್ಟು ವ್ಯವಸ್ಥೆಗಳನ್ನು ಅಥವಾ ನಾನು ಹೇಳಿರ್ತಕ್ಕಂಥದ್ರಲ್ಲಿ ನಿಮಗೇನಾದ್ರು ಸಂದೇಹಗಳಿದ್ದರೆ ಅದನ್ನು ಪುನಃ ಒಮ್ಮೆ ಆಲೋಚನೆ ಮಾಡಿ ಬರ್ಕೊಳ್ಳಿ. ಆದರೆ ಈ ಒಂದು ಕ್ರಮ, ಈ ಒಂದು ತಂತ್ರಸಾರ ಇವತ್ತು 11 ಗಂಟೆ 26 ನಿಮಿಷದ ಒಳಗಡೆ ಮಾತ್ರ. 11 ಗಂಟೆ 26 ನಿಮಿಷ ಆದಮೇಲೆ ನಾನು ಮಾಡ್ತೀನಿ ಅಂದರೆ ಇವತ್ತು ಮಾಡಿ ವ್ಯರ್ಥ ಆಗುತ್ತೆ. 11 ಗಂಟೆ 26 ನಿಮಿಷದ ಒಳಗೆ ಮಾಡುವಂತಹ ಈ ತಂತ್ರಸಾರದಿಂದ ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಈ ಒಂದು ರಕ್ಷೆ ಕಪ್ಪು, ಇದು ನಿಮಗೆ ಶೀಘ್ರವಾಗಿ ಸಾಕಷ್ಟು ಕೆಲಸ ಕಾರ್ಯಗಳಿಗೆ ಬರುತ್ತೆ. ಅದಕ್ಕಾಗಿ ಸಮಯ ಚಿಕ್ಕದಾಗಿ ಒಂದಷ್ಟು ತಗೊಳ್ಳೋಣ. ಇನ್ನೇನಾದ್ರು ಮರ್ತಿದ್ರೆ ಅದನ್ನು ಜ್ಞಾಪಕ ಮಾಡ್ಕೊಳ್ಳಿ. ಮತ್ತೊಮ್ಮೆ ಇದನ್ನು ನೋಡಿ ಹೀಗೋಗಿ ಹಾಗೆ ಬರೋಣ. ಖಂಡಿತಮ್ಮ ತಂತ್ರಸಾರಕ್ಕೆ ಇನ್ನು ಪ್ರಧಾನವಾಗಿ ವಿಶ್ವಮಾತೆ ಗೋಮಾತೆಯ ವಿಶೇಷವಾಗಿರ್ತಕ್ಕಂಥ ಆಜ್ಯ ತುಪ್ಪ. ಪ್ರತಿಯೊಂದು ವಿಧಿವಿಧಾನದಲ್ಲೂ ತುಪ್ಪದ ಸಹಾಯ ಬೇಕೇ ಬೇಕು. ತುಪ್ಪ ಇದ್ರೇ ಪ್ರತಿಯೊಂದು. ಹಿಂದೆ ತುಪ್ಪ ಇದ್ದರೆ ತುತ್ತೆತ್ತವರು, ಅಂದರೆ ಊಟಕ್ಕೆ ತುಪ್ಪ ಇಲ್ಲಂದರೆ ಆಗೋದೇ ಇಲ್ಲ, ಪರಿಪೂರ್ಣತೆ ಇಲ್ಲವೇ ಇಲ್ಲ. ಈ ತುಪ್ಪಕ್ಕಂತಹ ಶಕ್ತಿ ಇದೆ. ಹಾಗೆ ಗ್ರಹಣ ಕಾಲದಲ್ಲಿ ತುಪ್ಪದ ದೀಪನೇ ಅಂಟಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೂ ಒಂದಷ್ಟು ಮೂಲಾರ್ಥಗಳಿದೆ. ಇರಲಿ, ಅವೆಲ್ಲ ನಾವು ಬೇರೆ ಮಾತಾಡ್ತಾ ಹೊರಟ್ರೆ ಸಮಯ ವೃತಃ ವೇಸ್ಟ್ ಆಗಿಬಿಡುತ್ತೆ. ನಾವು ಈಗ ತಿಳಿಸುವಂತಹ ಬೀಜಾಕ್ಷರಿ ಮಂತ್ರವನ್ನು ಜಪಿಸ್ತಾ ಅನುಷ್ಠಾನವನ್ನು ಪ್ರಾರಂಭಿಸಬೇಕು. ಓಂ ಶ್ರೀಂ ಶ್ರೀಂ ಓಂ, ಓಂ ಶ್ರೀಂ ಶ್ರೀಂ ಓಂ, ಓಂ ಶ್ರೀಂ ಶ್ರೀಂ ಓಂ, ಓಂ ಶ್ರೀಂ ಶ್ರೀಂ ಓಂ. ಈ ಬೀಜಾಕ್ಷರಿ ಮಂತ್ರವನ್ನು ನಿಧಾನಕ್ಕೆ 108 ಬಾರಿ ಪಠನೆ ಮಾಡ್ತಾ ನೋಡಿ. ಈ ಒಂದು ಆಜ್ಯದ ಸಹಾಯದಿಂದ, ತುಪ್ಪದ ಸಹಾಯದಿಂದ ಜಾಕಾಯಿಗೆ ತುಪ್ಪವನ್ನು ಹಚ್ಚಿದ್ದೇವೆ. ಈಗ ಇದರ ಮಧ್ಯಭಾಗದಲ್ಲಿಟ್ಟು ಇದಕ್ಕೆ ದೀಪದ ಸಹಾಯದಿಂದ ಜ್ವಾಲೆ ಬರುವಂಥ ರೀತಿ ಮಾಡಬೇಕು. ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಅಥವಾ ಕರ್ಪೂರದ ಸಹಾಯ ತೆಗೆದುಕೊಳ್ಳೋದು ಬಹಳ ಉತ್ತಮ. ಅದಕ್ಕಾಗಿ ನೋಡಿ, ಇಲ್ಲಿ ದೀಪ ಅಂಟಿಸ್ಕೊಳ್ಬೇಕಾದ್ರೂ ಇಲ್ಲಿರ್ತಕ್ಕಂಥ ದೀಪದಿಂದ ನಾವು ಇದು ಅಂಟಿಸೋದಲ್ಲ, ಒಂದು ಪ್ರತ್ಯೇಕವಾಗಿ ದೀಪ ಇದೆಯಲ್ಲ ಅದರ ಸಹಾಯ ತೆಗೆದುಕೊಳ್ಬೇಕು. ಎಲ್ಲ ಕಡೆ ಅಗ್ನಿ ಇದೆ ನಿಜ, ಆದರೂ ಎಲ್ಲಿ ನಾವು ಪ್ರಾರಂಭಿಸಬೇಕು, ಏನು ಮಾಡಬೇಕು ಆ ಚಿಂತನೆ ಮಾಡಬೇಕು. ಈಗ ಬೀಜಾಕ್ಷರಿಯನ್ನು ಹೇಳಿಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಾ ಈ ಒಂದು ಜಾಕಾಯಿನ ಈ ಪ್ರಕಾರ ಸುಟ್ಟು ಇದನ್ನು ಕರಕು ಮಾಡ್ಕೊಳ್ಳಿ, ಕಪ್ಪು ಮಾಡಿ. ಇದು ಒಣಕೊಬ್ಬರಿ ಇದೆ, ಲವಂಗ ಇದೆ, ಏಲಕ್ಕಿ ಇದೆ, ಅದ್ರ ಜೊತೆಗೆ ಜಾಕ ಇದೆ. ಈ ಎಲ್ಲ ಪದಾರ್ಥಗಳನ್ನು ಸಹಿತ ಮಿಶ್ರಣ ಮಾಡಿ ಕಪ್ಪನ್ನು ತಯಾರು ಮಾಡಿಕೊಂಡು ಈ ಕಪ್ಪನ್ನು ವಾಸ್ತುಗೃಹಕ್ಕೆ, ನಿಮ್ಮ ಕೆಲಸ ಕಾರ್ಯಗಳಿಗೆ
ನೀವು ಮಾಡುವಂತಹ ನಿಮ್ಮ ವೃತ್ತಿಯ ಅಭಿವೃದ್ಧಿಗೆ ಯಾವುದೇ ತರಹ ತಂತ್ರಕ್ಕಿದ್ರು ಅಥವಾ ಯಾರಾದರೂ ಏನಾದರೂ ದೋಷಗಳನ್ನು ಮಾಡಿದರೆ ಅಥವಾ ನಿಮ್ಮ ವಾಸ್ತುಗೃಹದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಆಚೆಗೆ ಹೊರಟು ಸಾಯಂಕಾಲ ಮನೆಗೆ ಬರೋದ್ರೊಳಗೆ ದೃಷ್ಟಿದೋಷದಿಂದ ನರಳುತ್ತಿರ್ತಕ್ಕಂಥವ್ರಿಗೆ ಅಥವಾ ಕೆಲಸ ಕಾರ್ಯಗಳು ಕಾರ್ಯಸಿದ್ಧಿ ಆಗದಿರೋ ಇರ್ತಕ್ಕಂಥವ್ರಿಗೆ, ಒಂದು ಕಡೆ ಕೆಲಸಕ್ಕೆ ಹೋದರೆ ಕೆಲಸ ಕೈಗೆ ಸೇರ್ತಿಲ್ಲ, ಕೆಲಸ ಆಗ್ತಿಲ್ಲ, ವ್ಯವಹಾರ ಕೆಡ್ತಾ ಇದೆ ಅನ್ನುವಾಗ ಆ ಸಾನ್ನಿಧ್ಯದಲ್ಲಿ ಈ ಕಪ್ಪಿದ್ರೆ ಅದು ಶೀಘ್ರ ಫಲವನ್ನು ಕೊಡುತ್ತೆ. ಈ ಜಾಕಾಯಿಗೆ ಅಂತಹ ಒಂದು ಶಕ್ತಿ ಇದೆ. ಜಾಕಾಯಿ ಜೊತೆಗೆ ಇರ್ತಕ್ಕಂತಹ ಏಲಕ್ಕಿ, ಲವಂಗ ಮತ್ತು ಒಣಕೊಬ್ಬರಿ ಈ ಎಲ್ಲ ಪದಾರ್ಥಗಳು ಬೀಜಾಕ್ಷರಿಯ ಸಹಾಯದಿಂದ ಬೀಜಾಕ್ಷರಿ ಮಂತ್ರವನ್ನು ಮನಸ್ಸಲ್ಲಿ ಉಚ್ಚರಿಸ್ತಾ ನಿಮ್ಮ ಮನೆ ದೇವರ ಪ್ರಾರ್ಥನೆ, ಗಣಪತಿ ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ ಇಂತಹ ತಂತ್ರಗಳಲ್ಲಿ ಪ್ರಧಾನ ಪಾತ್ರವನ್ನು ವಹಿಸುವಂತಹದ್ದು ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಪ್ರಾರ್ಥನೆ, ಹನುಮನ ಮನಸ್ಸಲ್ಲಿ ಗಟ್ಟಿಯಾಗಿ ನೀವು ಪ್ರಾರ್ಥಿಸಿದ್ರೆ ಇಂತಹ ತಂತ್ರ ಮಂತ್ರ ಯಂತ್ರಕ್ಕೆಲ್ಲವೂ ಸಹಿತ ಇವತ್ತಿಗೂ ಯಾರೇ ಒಬ್ಬರು ಏನೇ ತಂತ್ರಸಾರಗಳನ್ನು ಮಾಡಬೇಕಾದರೂ ಶ್ರೀರಕ್ಷೆಯಾಗಿ ಹನುಮನ ಮೊದಲು ಪ್ರಾರ್ಥಿಸ್ತಾರೆ. ಯಾಕೆಂದರೆ ತಂತ್ರಸಾರಕ್ಕೆ ಮತ್ತು ಕಲಿಯುಗದಲ್ಲಿ ಕಲಿಬ್ರಹ್ಮನಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯ, ಅದರಲ್ಲೂ ಈ ಒಂದು ತಂತ್ರವನ್ನು ಹರಿಯುವ ನೀರು, ಸಮುದ್ರ ಮತ್ತು ನಿರ್ಜನ ಪ್ರದೇಶ ಇಂತಹ ಕಡೆಗಳಲ್ಲಿ ಹೆಚ್ಚು ಮಾಡ್ತಾರೆ. ಆದರೆ ಇದು ಸಮಯ ಕಡಿಮೆ ಇರೋದ್ರಿಂದ ನಾವು ವಾಸ್ತುಗೃಹದಲ್ಲಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಮನೆಗಳಲ್ಲಿ ನಾವು ಮಾಡಿಕೊಂಡು ಇದರ ತಂತ್ರಸಾರದಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕೆಲವಷ್ಟು ರೋಗ ರುಜಿನಗಳಿಗೆ ಕೊನೆಯೂ ಇರೋದಿಲ್ಲ, ಆ ರೋಗ ರುಜಿನ ಯಾವುದು ಎಂಬತಕ್ಕಂಥದ್ರ ಅರಿವು ಆಗೋದಿಲ್ಲ. ಅರಿವು ನಾವು ತಂದುಕೊಡೋಷ್ಟರೊಳಗಾಗಿ ನಮ್ಮನ್ನು ದೂರ ಮಾಡಿಬಿಡುತ್ತೆ ಈ ಒಂದು ರೋಗ ರುಜಿನಗಳು. ಅಂತಹ ರೋಗ ರುಜಿನಗಳಿಗೆ ತುತ್ತಾಗುವಂತಹವರಿಗೆ, ಪ್ರಾರಂಭಿಕ ಕ್ಷಣಗಳಲ್ಲಿ ಸುಸ್ತಾಗಿರೋರಿಗೆ ಇವತ್ತು ತಯಾರು ಮಾಡುವಂತಹ ಈ ಒಂದು ಕಪ್ಪು ಶೀಘ್ರವಾಗಿ ಆರೋಗ್ಯವನ್ನು ವೃದ್ಧಿಸುತ್ತೆ. ಹಾಗೂ ಎಷ್ಟೋ ಜನ ಹಾಸ್ಪಿಟ್ಲುಗಳಲ್ಲಿರ್ತಕ್ಕಂಥವ್ರಿಗೂ ಸಹಿತ ಈ ಕಪ್ಪು ಅವರ ಆರೋಗ್ಯವನ್ನು ವೃದ್ಧಿಸುವಂಥದ್ದಾಗುತ್ತೆ ಎಂಬತಕ್ಕಂಥದ್ದು ಒಂದಷ್ಟು ಆಧಾರಗಳಿದೆ. ಹಾಗಾಗಿ ಈ ಕಪ್ಪನ್ನು ಶ್ರದ್ಧಾಭಕ್ತಿಯಾಗಿ ತಯಾರು ಮಾಡಿ ಈ ಕಪ್ಪಿನ ಸಹಾಯದಿಂದ ನೊಂದು ಬೆಂದಿರತಕ್ಕಂಥವರಿಗೆ ನಿಮ್ಮ ಸಹಾಯದಿಂದ, ನಿಮ್ಮ ಕಡೆಯಿಂದ ಈ ಕಪ್ಪನ್ನು ಕೊಟ್ಟು ಅವರ ಆರೋಗ್ಯವನ್ನು ವೃದ್ಧಿಪಡಿಸಿ. ವ್ಯಾಪಾರ ಮಾಡುವ ಸ್ಥಳ, ವ್ಯವಹಾರ ಸ್ಥಳ ಎಲ್ಲ ಕಡೆಯಿಂದಲೂ ಇದು ಕಾರ್ಯಸಿದ್ಧಿಯನ್ನು ಮಾಡುತ್ತೆ. ಹಾಗೆ ನಿಮ್ಮ ಕೈಯಲ್ಲಿ ಕಟ್ಟಿರ್ತಕ್ಕಂತಹ ಕೆಂಪು ದಾರ, ಇದು ಎಲ್ಲಿವರೆಗೂ? ಗ್ರಹಣ ಮುಗಿಯುವವರೆಗೂ ಮಾತ್ರ. ಗ್ರಹಣ ಮುಗಿದಾದ ನಂತರ ಈ ದಾರವನ್ನು ನೀವು ವಿಮರ್ಜನೆ ಮಾಡಬೇಕು, ಅಂದರೆ ಅದನ್ನು ತೆಗೆದು ಬಿಡಬೇಕು, ವಿಸರ್ಜಿಸಬೇಕು. ವಿಸರ್ಜನೆ ಆದ ನಂತರ ಮುಂದೆ ಗ್ರಹಣ ಬಿಟ್ಟಾದ ಮೇಲೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ದೇವರ ಸಾನ್ನಿಧ್ಯದಲ್ಲಿ ಒಂದು ದೀಪವನ್ನು ಹಚ್ಚಿ ಆಗ ಏನಾದರೂ ಒಂದಿಷ್ಟು ಅಡುಗೆಯನ್ನು ಮಾಡಿಕೊಂಡು ಲಕ್ಷಣವಾಗಿ ಪ್ರಸಾದವನ್ನು ಸ್ವೀಕರಿಸ್ತಕ್ಕಂಥದ್ದು ಇವತ್ತಿನ ಕ್ರಮ. ಇದಿಷ್ಟು ಇವತ್ತು ನೀವು ಆಚರಿಸಬೇಕಾಗಿರ್ತಕ್ಕಂಥದ್ದು ತಂತ್ರಸಾರಿಕೆ. ನೋಡಿ, ಒಂದು ದಬ್ಬಳದ ಸಹಾಯ ಇದ್ದರೆ ಅಥವಾ ಒಂದು ಕಬ್ಬಿಣದ ಒಂದು ಚಿಕ್ಕದಾದಂಥ ಸಲಾಕೆನೋ, ಕಬ್ಬಿಣದ ಒಂದು ಸಹಾಯವೋ, ಕಬ್ಬಿಣದ ಮಳೆಯೋ ಒಂದು ಉದ್ದನೆದಿದ್ದರೆ ನೀವಿಷ್ಟು ಅಚ್ಚುಕಟ್ಟಾಗಿ ಈ ಕೆಲಸವನ್ನು ಮಾಡ್ಬೋದು. ಇಲ್ಲ ಅಂದರೆ ಇದನ್ನು ಸುಟ್ಟು ಕರಕು ಮಾಡುವಂತಹದ್ದು ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತೆ. ಇಷ್ಟೆಲ್ಲ ಕ್ರಮಬದ್ಧವಾಗಿ ಮಾಡಿಕೊಳ್ಳೋದು ಬಹಳ ಉತ್ತಮ. ಆದರೆ ಇದರ ಅರಿವಿರಬೇಕು, ಇದರ ಸಂಪೂರ್ಣ ಮಾಹಿತಿ ಇರಬೇಕು. ಮಾಹಿತಿಯಲ್ಲಿ ಕೊರತೆ ಇದ್ದರೆ ನೀವು ಮಾಡುವಂಥ ತಂತ್ರಸಾರಗಳು ಸಮಸ್ಯೆಗೀಡಾಗುತ್ತೆ. ಎಷ್ಟೋ ಜನ ಆನಂದ್ ಗುರೂಜಿಯವರ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಾವು ತಿಳಿ ಹೇಳುವಂತಹ ಈ ತಂತ್ರ ಮಂತ್ರ ಯಂತ್ರಗಳನ್ನು ಕಾಪಿ ಮಾಡಿ ಅದನ್ನು ಇನ್ನೇನೋ ಒಂದು ಹೊಸದಾಗಿ ಅದಕ್ಕೊಂದು ಬಣ್ಣ ಕಟ್ಟಿ ಮಾಡಿಸಿ ಇಲ್ಲದ ಸಮಸ್ಯೆಗಳಿಗೆ ಈಡು ಮಾಡ್ತಿರ್ತಕ್ಕಂತಹ ಪ್ರತಿಭೆಗಳು ಸಾಕಷ್ಟು ಜನ ಇದ್ದಾರೆ. ಅದಕ್ಕಾಗಿ ಎಚ್ಚರಿಕೆ ಇರಲಿ, ಜವಾಬ್ದಾರಿ ಇರಲಿ. ಹಾಗೆ ಮಾಡುವ ಕಾಯಕದಲ್ಲಿ ಲಾಭ ನಷ್ಟಗಳು ಏನಿದೆ, ಇಲ್ಲಿವರೆಗೂ ನೀವು ಮಾಡೋದ್ರಲ್ಲಿ ಏನೆಲ್ಲ ಫಲಾಫಲ ಸಿದ್ಧಿಸ್ಕೊಂಡಿದ್ದೀರಿ, ನಿಮಗೆ ಅದರ ಅನುಭವದಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಇದರಿಂದ ಇದರ ಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಂಡು 4 ಜನಕ್ಕೆ ಇದರ ಮಾಹಿತಿಯನ್ನು ಕೊಟ್ಟರೆ ಅವರೂ ಸಹಿತ ಕಾರ್ಯಸಿದ್ಧಿಯೇ ಮಾಡ್ಕೊಳ್ತಾರೆ. ಅದರಿಂದ ಒಂದು ದೇವತಾ ಆರಾಧನೆ ಮಾಡಿದಷ್ಟೇ ಫಲ ಸಿಗುತ್ತೆ. ಒಳ್ಳೆಯದಾಗಲಿ. ನೋಡಮ್ಮ, ಆಜ್ಯ ಇದರಲ್ಲಿ ಜಾಕಾಯಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ. ಸ್ವಲ್ಪ ಅಂಟ್ಕೊಳ್ಳೋ ತನಕ, ಅಂಟ್ಕೊಂಡ ಮೇಲೆ ಇದು ಅದರ ಪಾಡಿಗೆ ಅದು ನಡೀತಾ ಹೋಗುತ್ತೆ. ಹಾಗಂತ ಅದಕ್ಕೆ ಆಜ್ಯದ ಸಹಾಯ ಇಲ್ಲ ಅಂತಲ್ಲ. ಮತ್ತೊಮ್ಮೆ ಆಜ್ಯವನ್ನು ಈ ಪ್ರಕಾರ ಅದಕ್ಕೆ ಅಂಟಿಸೋದು ಒಳ್ಳೆಯದು. ಯಾಕೆಂದರೆ ಆಜ್ಯ ಇದ್ದಷ್ಟು, ತುಪ್ಪ ಸೇರಿದಷ್ಟು ಇದಕ್ಕೆ ಶಕ್ತಿ ಜಾಸ್ತಿ. ನೋಡಿ, ತುಪ್ಪ ಸೇರಬೇಕು, ಪುನಃ ಇದರ ಜ್ವಾಲೆ ಬರಬೇಕು. ಈ ಜ್ವಾಲೆ ಬಂದು ಸಂಪೂರ್ಣವಾಗಿ ಇದು ಕಪ್ಪಾಗಬೇಕು. ಈಗಾಗಲೇ
ಏಲಕ್ಕಿ ಮತ್ತು ಲವಂಗ ಎಲ್ಲವೂ ಸಹಿತ ಒಣಕೊಬ್ಬರಿ ಎಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕ ಆಗ್ತಾ ಇದೆ. ಆಗ ಪ್ರಾರಂಭಿಸಿದ್ದು ಇಲ್ಲಿವರೆಗೂ ನಿರಂತರವಾಗಿ ನಡೀತಿದೆ. ಇದು ಹೀಗೆ ಆಗಬೇಕು, ಇದೇ ಚೆನ್ನ. ಈ ಪ್ರಕಾರವಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಾಗಿರ್ತಕ್ಕಂಥದ್ದನ್ನು ನೀವು ಮಾಡಬೇಕಾದಾದ್ರೂ ಏನು? ಸುಟ್ಟು ಕರಕಾಗಿರ್ತಕ್ಕಂಥದ್ದನ್ನು ಗಮನ ಇಟ್ಟು ಕೇಳಿ. ಕಪ್ಪನ್ನು ತಯಾರು ಮಾಡಬೇಕು ಅಂದರೆ ಇವೆಲ್ಲವನ್ನು ಸೇರಿಸಿ ಸಣ್ಣದಾದಂಥ ರೀತಿ ಒಂದು ಚಿಕ್ಕದ ಒಂದು ಕಡ್ಡಿನೋ ಅಥವಾ ಏನಾದ್ರು ಒಂದು ಸಹಾಯದ ತೆಗೆದುಕೊಂಡು ಸುಟ್ಟು ಎಲ್ಲವೂ ಕಪ್ಪು ಮಾಡಿ ಅದನ್ನು ಒಂದು ಎಲೆ ಮೇಲೆ ಹಾಕಿ ಅಥವಾ ಒಂದು ಬಟ್ಲಲ್ಲಿ ಎಲೆ ಮೇಲೆ ಹಾಕಿ ಎಲೆಯನ್ನು ಬಟ್ಲ ಮೇಲೆ ಇಡಿ. ಅದನ್ನು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಆ ನೀರು ಮೇಲ್ಗಡೆ ಇದನ್ನು ಇಡಬೇಕು. ಯಾವಾಗ ಮಾಡಬೇಕು? ಗ್ರಹಣ ಬಿಟ್ಟಾದ ಮೇಲೆ ಮಾಡಬೇಕು. ಗ್ರಹಣ ಇರುವವರೆಗೂ 11 ಗಂಟೆ 26 ನಿಮಿಷದವರೆಗೂ ನೀವು ಯಾವುದೇ ಕಾರಣಕ್ಕೂ ಇಲ್ಲಿರ್ತಕ್ಕಂಥ ಯಾವ ಪದಾರ್ಥವನ್ನು ಮುಟ್ಟಬಾರದು. 11 ಗಂಟೆ 26 ನಿಮಿಷ ಆದ ನಂತರ ಅದಾದ ಮೇಲೆ ನೀವು ನಿಧಾನಕ್ಕೆ ಇದೆಲ್ಲವನ್ನು ತೆಗೆದು ಯಾರೂ ತುಳಿದಿದ್ದಂಥ ಸ್ಥಳಕ್ಕೆ ಇದನ್ನು ಸೇರಿಸಿ. ಯಾರೂ ತುಳಿದಿದ್ದಂಥ ಸ್ಥಳಕ್ಕೆ ಇದನ್ನು ಸೇರಿಸಬೇಕು. ಯಾವಾಗ? ಗ್ರಹಣ ಬಿಟ್ಟಾದ ಮೇಲೆ. ಆಗ ಮನೆ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಶುದ್ಧಿ ಮಾಡತಕ್ಕಂಥದ್ದು. ನೋಡಿ, ಈಗ ಸಂಪೂರ್ಣವಾಗಿ ಅದು ಪಚನ ಆಗ್ತಾ ಇದೆ. ಪಚನ ಅಂದರೆ ಅದು ಸುಟ್ಟು ಕರಕ ಆಗ್ತಾ ಇದೆ. ಈಗ ನಮಗೆ ಆಜ್ಯದ ಸಹಾಯ ಬೇಡ. ಇದು ಜ್ವಾಲೆ ಸಮೇತ ಸುಟ್ಟು ಕರಕ ಆಗುವಾಗ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಒಂದು ಆರತಿಯನ್ನು ಮಾಡೋಣ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷ ಸಹಸ್ರಪಾದ್ ಸಭೌಮಿಂ ವಿಶ್ವದೋರುತ್ವಾಂ ಅತ್ಯದಿಷ್ಟದಶಾಂಗುಲಂ ಪುರುಷ ಏವೇತಗಂ ಸರ್ವಂ ಯದ್ಭೂತಂ ಯಜ್ಜಭವ್ಯಂ ಉತಾಮೃತಸ್ವಸ್ಯೇಷಾನಃ ಗೌರೀರ್ವಿಮಾಯ ಸಲಿಲಾನಿಕ್ಷತ್ವದ್ವಿಪದೇನ್ ಸಾಂ ಚತುಷ್ಪದೇಂ ಅಷ್ಟಾಪದೇ ನವಪದೇ ಬಹುಶೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಗೌರೀರ್ವಿಮಾಯ ಸಲಿಲಾನಿಕ್ಷತ್ವದ್ವಿಪದೇನ್ ಸಾಂ ಚತುಷ್ಪದೇಂ ಅಷ್ಟಾಪದೇ ನವಪದೇ ಬಹುಶೇ ಸಹಸ್ರಾಕ್ಷರ ಪರಮೇ ವ್ಯೋಮನ್. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ವರಸದಾಂ ಧೌತಾಂ ತ್ರಿನೇತ್ರೋಜ್ವಲಾಂ ವಂದೇ ಪುಸ್ತಕವಾಸಮಂಕುಶಿಧರಾಂ ಸೃಗ್ಭೂಷಿತಾಮುಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಪರಾತ್ವರಕಳಾಂ ಶ್ರೀಚಕ್ರಸಂಚಾರಿಣೀಂ. ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮಚಂದ್ರಾಯ ನಮಃ, ರಘುವೀರ ಸಮರ್ಥಾಯ ನಮಃ, ಜಾನಕೀರಾಮಾಯ ನಮಃ, ಪಟ್ಟಾಭಿರಾಮಾಯ ನಮಃ, ಶ್ರೀರಾಮಾಯ ನಮಃ. ಸಂಪೂರ್ಣವಾಗಿ ಇವತ್ತಿನ ದಿವಸ ತಯಾರಾಗಿರ್ತಕ್ಕಂತಹ ಈ ಒಂದು ಸಿದ್ಧಿಕಲ್ಪವನ್ನು ಸಿದ್ಧಿ ಆದ ನಂತರ ನಾಳೆ ಬೆಳಗ್ಗೆವರೆಗೂ, ನಾಳೆ ಬೆಳಗಿನ ಸೂರ್ಯೋದಯದವರೆಗೂ ಇದನ್ನು ಹಾಗೆ ಶುದ್ಧ ಜಲದಲ್ಲಿಟ್ಟು ಬೆಳಿಗ್ಗೆ ಯಥಾ ಪ್ರಕಾರ ಒಂದು ಡಬ್ಬಿಗೆ ಅದನ್ನು ಶೇಖರಣೆ ಮಾಡಿಕೊಂಡು ನಾಳೆಯಿಂದ ಇದರ ಉಪಯೋಗವನ್ನು ತೆಗೆದುಕೊಳ್ಬಹುದು. ನಾಳೆಯಿಂದ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ. ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗಲಿ. ಮತ್ತೊಮ್ಮೆ ಇದರ ಅವಶ್ಯಕತೆ ಬೇಕು ಅಂದರೆ ಈ ಪ್ರಕಾರ ಇದನ್ನು ಕಲಿಸೋದು ಒಳ್ಳೆಯದು. ಯಾಕೆಂದರೆ ಸ್ವಲ್ಪ ಅಕಸ್ಮಾತ್ ನಿಂತಿದ್ದರೆ ಕೊಬ್ಬರಿ ಸಹಿತ ಕೊಬ್ಬರಿ ಆಗಲಿ, ಜಾಕಾಯಿ ಒಳಗಿರ್ತಕ್ಕಂಥ ಗಟ್ಟಿ ಅಂಶ ಇದ್ದರೆ ಅದು ಸುಟ್ಟು ಕರಕಾಗುತ್ತೆ. ಎಲ್ಲ ಸಂಪೂರ್ಣ ಸುಟ್ಟ ಮೇಲೆ ಇದು ಒಂದು ಹದಕ್ಕೆ ಬರ್ತಕ್ಕಂಥದ್ದು. ಆಗ ಇದನ್ನು ಒಂದು ಯಾವುದಾದ್ರು ಕಬ್ಬಿಣದ ಸಣ್ಣದಾದಂಥ ರಾಡು ಅಥವಾ ಒಂದು ಕಡ್ಡಿಯ ಸಹಾಯದಿಂದ ಎಲ್ಲವೂ ಸಹಿತ ನುಣ್ಣಗೆ ಭಸ್ಮದ ಆಕಾರ, ಅಂದರೆ ಭಸ್ಮ ಬಿಳಿಗಿರುತ್ತೆ, ಇದು ಕಪ್ಪಾಗತ್ತೆ. ಯಜ್ಞದಲ್ಲಿ ರಕ್ಷೆಯನ್ನು ಕೊಡ್ತಾರಲ್ಲ, ಆ ರಕ್ಷೆಯನ್ನು ಕೊಡುವಂಥ ರೀತಿ ಈ ಕಪ್ಪು ತಯಾರಾಗಬೇಕು. ಹಿಂದೆ ಇಂತಹ ಕಪ್ಪುಗಳನ್ನು ಗ್ರಹಣ ಕಾಲದಲ್ಲಿ ಸಿದ್ಧಿಪಡಿಸಿರ್ತಕ್ಕಂಥ ಕಪ್ಪುಗಳಿಂದ ಅವರು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಳೋರು. ಇವತ್ತಿಗೂ ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಸಾಕಷ್ಟು ಜನ ಇಂತಹ ತಂತ್ರಸಾರಗಳನ್ನು ಮಾಡಿ ಆಕರ್ಷಣೆ, ವಶೀಕರಣ ಅಥವಾ ತಂತ್ರಗಳು, ಯಂತ್ರ ರಹಸ್ಯ ಮತ್ತು ವಿದ್ಯಾರ್ಥಿಗಳ ವಿದ್ಯಾರ್ಜನೆ, ಒಂದು ಕುಟುಂಬದಲ್ಲಿ ಐಕ್ಯತೆ, ಕುಟುಂಬದಲ್ಲಿ ಬರ್ತಕ್ಕಂಥ ಕಲಹಗಳು ಎಲ್ಲವನ್ನು ಸಹಿತ ದೂರ ಮಾಡಿಕೊಂಡು ಸುಖ, ಸಂತೋಷ, ನೆಮ್ಮದಿಗಾಗಿ ಮಾಡುವಂಥ ಈ ತಂತ್ರಸಾರ ಇದು ಗ್ರಹಣ ತಂತ್ರಸಾರ. ಒಳ್ಳೆಯದಾಗಲಿ, ಶುಭವಾಗಲಿ.